ಇಷ್ಟಪಡ್ತೀನಿ ಮೇಡಮ್. ಈ ಜಾತಿ ಅಂತ ಹೊಡೆದಾಡ್ತಾರಲ್ಲ ಅವ್ರ ಹತ್ರ ಈಗ ಬೇಕಾದ್ರೆ ನಾನು ಈಗಲೇ ಕುಯ್ದು ತೋರಿಸ್ಬಿಡ್ತೀನಿ. ಅವ್ರ ಹತ್ರ ಏನು ಬೇರೆ ಪ್ಲೇಟ್ ಇಲ್ಲ, ನನ್ನ ಹತ್ರ ಏನು ಬೇರೆ ಪ್ಲೇಟ್ ಇಲ್ಲ. ಇದು ನಾವು ಜನಗಳು ಮಾಡ್ಕೊಂಡಿರೋದು ಅಷ್ಟೇ ಜಾತಿ ಅನ್ನೋದು. ನಾವು ಅದೊಂದು ಖುಷಿ ಆಗುತ್ತೆ. ಹಿಂದೂ ಮುಸ್ಲಿಂ ಹೇಳ್ತಾರೆ ನೀವು ಬಿಸ್ನೆಸ್ ಮಾಡೋದ್ರೆ ಸ್ನೇಹ ಕಿತ್ತೋಗುತ್ತೆ, ಇರಲ್ಲ, ನೀವು ಜಾಸ್ತಿ ದಿನ ಇರಲ್ಲ. ಚಾಲೆಂಜ್ ಮಾಡಿದಾರಂತೆ ಅವನ ಹತ್ರ. ನೀವಿಬ್ರು ಜೊತೆಲಿರಲ್ಲ ಅಂದರೆ ಏನಾಯ್ತು? ಯಾಕೆ ಇಷ್ಟು ಎಮೋಷನಲ್ ಅಂದರೆ ನಾನು ಅವನ ಜೊತೆ ಹೋದ್ರೆ ಎಷ್ಟೋ ಜನ ಅವನು ಬಿಟ್ಟೇ ಬಿಟ್ರು. ಹೇಳ್ತೀನಿ ಅಂದರೆ ಈಗ ಫ್ರೆಂಡ್ಶಿಪ್ಪಲ್ಲಿ ಅದು ಬರಬಾರ್ದು. ನೀನು ಆ ಜಾತಿ ಈ ಜಾತಿ ಅನ್ನೋದು ಫಸ್ಟು ಆ ಮನಸ್ಸಿಂದ ತೆಗಿಬೇಕು. ಅದು ಹೇಳ್ತಾರೆ ನೀನು ಖುಷಿಯಾಗಿದ್ದಾಗ ಬರಲ್ಲ, ಬೇಜಾರಲ್ಲಿದ್ದಾಗ ನಾನು ಬಂದೇ ಬರ್ತೀವಿ ಅಂತ. ಆ ಥರ ತುಂಬ ಜನ ಹೊರಟೋಗ್ಬಿಟ್ರು ನನ್ನ ಲೈಫಲ್ಲಿ. ನೀವು ಫ್ರೆಂಡ್ಸ್ ಇಬ್ರು ಸೇರಿ ಮಾಡ್ತಾ ಇದ್ದೀರಾ, ಖುಷಿ ಆಯಿತು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಹೇಗೆ ನಿಮ್ಮ ಬಾಂಧವ್ಯ ಹೆಂಗೆ? ಯಾಕಂತಂದರೆ ನಿಮ್ಮ ಏಜು ಇದು ಫ್ರೆಂಡ್ಸ್ ಅಂತಂದರೆ ಈಗ ಎಲ್ಲರಿಗೂ ಹೊರಗೆ ಹೋಗ್ಬೇಕು, ತಿರ್ಗಾಡಬೇಕು, ಎಂಜಾಯ್ ಮಾಡಬೇಕು, ಅದೇ ಇರುತ್ತೆ. ಈಗ ಇದರಲ್ಲಿ ಹೆಂಗೆ ನಿಮ್ಮ ಬಾಂಧವ್ಯ? ಅಕ್ಕ ನಾವು ಸ್ಟಾರ್ಟ್ ಮಾಡೋಕೆ ಅದೊಂದು ರೀಸನ್ ಆಗುತ್ತೆ. ನಮ್ಮ ಬಾಂಡಿಂಗ್ ಒಂದು ಮುಂದುವರಿಸ್ಬೇಕು ಅನ್ನೋದು ಒಂದು ನಮಗೆ ಕಾರಣ. ಏನಪ್ಪ ಅಂದರೆ ನಾವಿಬ್ಬರು ಇದು ಮಾಡ್ಕೊಂಡ್ವಲ್ಲ, ಅಂಗಡಿ ಮಾಡೋಕ್ಕಂತ ಡಿಸಿಷನ್ ಮಾಡಿದ್ವಲ್ಲ, ಅವಾಗ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಪಾರ್ಟ್ನರ್ ಅನ್ನೋ ಒಂದು ಸೆಂಟ್ರಿಗೆ ಬಂದ್ಬಿಟ್ರೆ ನಮ್ಮಿಬ್ರು ರಿಲೇಷನ್ಶಿಪ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟೋ ಜನ ತುಂಬ ಜನ ಹೇಳಿರು, ಫ್ರೆಂಡ್ಸ್ ಆಗಿದ್ರೆ ಹೆಂಗೆ ಇದ್ಬಿಡಿ, ಪಾರ್ಟ್ನರ್ ಅನ್ನೋದೊಂದು ಇದು ರಿಲೇಷನ್ಶಿಪ್ ಇದು ಮಾಡಿಸ್ಕೊಂಬಿಡಿ, ದುಡ್ಡಿನ ವಿಷಯದಲ್ಲೇ ಆಗಿರಲಿ, ಏನೋ ಒಂದು ವಿಷಯದಲ್ಲಿ ಕಿತ್ತಾಡ್ತೀರ ಅಂತ. ಬಟ್ ನಾವು ಅವ್ರಿಗೆ ಆಪೋಸಿಟ್ ಆಗಿದ್ದೀವಿ. ನಾವು ಏನೇನು ವಿಷಯಕ್ಕೂ ನಾವು ಜಗಳ ಆಡಲ್ಲ, ಏನಿದ್ರು ಡೈರೆಕ್ಟ್. ಅಕ್ಕ ಬಿಸ್ನೆಸ್ ಮಾಡ್ತೀವಿ, ನೈಟ್ ಹೋಗ್ತೀವಿ, ಏನು ಲೆಕ್ಕ ಮಾಡ್ತೀವಿ, ಅಲ್ಲೇ ಅಮೌಂಟ್ ಡಿವೈಡ್. ಏನು ವ್ಯಾಪಾರದು ಇನ್ನಾದರೂ ಅವ್ನು ಡಿವೈಡ್ ಆದ್ಮೇಲೆ ಇಬ್ರು ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ. ಅಲ್ಲಿ ನನಗೆ ಅವ್ನು 500 ರೂಪಾಯಿ ಖರ್ಚು ಮಾಡ್ಬೋದು, ಅವ್ನಿಗೆ ನಾನು 500 ರೂಪಾಯಿ ಖರ್ಚು ಮಾಡ್ಬೋದು. ಅದು ಸೆಕೆಂಡ್. ನಮ್ಮ ಫ್ರೆಂಡ್ಶಿಪ್ಪಿಗೆ ಏನು ಆಗಿಲ್ಲಕ್ಕ. ನಾವು ಅವಾಗ ಹೆಂಗಿದ್ವೋ ಇವಾಗ್ಲೂ ಹಂಗೆ ಇದೀವಿ, ಇನ್ನೂ ಚೆನ್ನಾಗಿದ್ದೀವಿ. ಇವಾಗ ಜೊತೆಲಿ ಇದೀವಲ್ಲ, ತುಂಬಾ ಚೆನ್ನಾಗಿ 5.5 years ಆಯ್ತು. ಯಾಕಂತಂದ್ರೆ ದುಡ್ಡು ಅನ್ನೋದು ಇದೆಯಲ್ಲ, ಈಗ ಮನುಷ್ಯಂಗೆ ನೀವೇ ಹೇಳಿದ್ರಿ 15 kg ಸ್ಟಾರ್ಟ್ ಮಾಡಿದ್ರಿ. ಅವಾಗ ಅದು ಬೆಳೀತಾ ದುಡ್ಡಲ್ಲಿ ಅಯ್ಯೋ ನಾನು ಹಿಂಗೆ ಮಾಡಬೇಕು, ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲಸದ ವಿಷಯದಾದ್ರೂ ಇವಾಗ ನಿಮ್ಗೆ ಆ ಫ್ರೆಂಡು ನಿಮ್ಮ ಮನೇಲೇ ಇದ್ದಾರೆ ಅಂತ ಹೇಳ್ತಿದ್ದೀರಾ. ನಿಮ್ಮ ಮನೆಯವರೆಲ್ಲ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ? ಈ ಕೆಲಸ ವಿಷಯಗಳನ್ನ ನೀವು ಹೆಂಗೆ ಡಿವೈಡ್ ಮಾಡ್ಕೊತೀರಾ? ಅಕ್ಕ ನಾವು ಇಲ್ಲಿವರೆಗೂ ಕೆಲಸದ ವಿಷಯದಲ್ಲಿ ಡಿವೈಡ್ ಮಾಡ್ಕೊಳಕ್ಕೆ ಬಂದಿಲ್ಲ. ಏನೋ ಮನೇಲಿ ಅಕ್ಸೆಪ್ಟ್ ಅಂದರೆ ನಾವು ಫ್ರೆಂಡ್ ಆದ್ಮೇಲೆ ಅವ್ನು ನಮ್ಮ ಮನೆಗೆ ಬರೋದು, ನಾನು ಅವ್ರ ಮನೆ. ಈಗ ಏನಾಗಿದೆ ಅಂದರೆ ಅವ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು 1 ಮಂತಲ್ಲಿ 20 days ಅವ್ರ ಮನೇಲಿದ್ದರೆ 10 days ಮಾತ್ರ ನಮ್ಮ ಮನೇಲಿ ಇರ್ತಿದೆ. ಯಾಕಂದರೆ ಅಷ್ಟೊಂದು ಕ್ಲೋಸು, 2 ಮನೆಯವರು ಅಷ್ಟೊಂದು ಕ್ಲೋಸು. ಅವರು ನಾನು ಅವ್ರ ಮನೆಗೆ ಹೋದ್ರೆ ಮನೆ ಮಗುನ ಥರ ನೋಡ್ತಾರೆ. ನಾನು ಬೇರೆಯವ್ರ ಮನೇಲಿ ಇದ್ದೀನಿ ಅನ್ನೋದು ನನಗೆ ಅನ್ಸೋದೇ ಇಲ್ಲ. 3 sisters ಇದ್ದಾರೆ, ಎಲ್ಲೋ ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಆ ಥರ ಎಲ್ಲ ತುಂಬ ಜನ ಇದ್ದಾರೆ. ಮನೆ ಮಗುನ ಥರನೇ ಟ್ರೀಟ್ ಮಾಡ್ತಾನೆ. ಅವನಿಗೂ ನಮ್ಮ ಮನೆಯಲ್ಲೂ ಯಾವುದೇ ರೀತಿ ಭೇದ ಭಾವ ಅನ್ನೋದು ಫೀಲ್ ಬಂದಿಲ್ಲ ಇಲ್ಲಿವರೆಗೂ. ಯಾಕಂದರೆ ನಾವು ಬೇರೆಯವ್ರು ಹೆಂಗೆ ಹೋಗೋಕೆ ಗೊತ್ತಿಲ್ಲ. ಬಟ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಪರಿಚಯ ನಾವು ಹಿಂದೂ ಮುಸ್ಲಿಮ್ಸ್ ಅಂತ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟನೇ ಆಗಲ್ಲ. ಎಷ್ಟೋ ಜನ ಅದು ಕೇಳಿದ್ದಾರೆ. ಹೌದು, ಯಾಕಂತಂದ್ರೆ ನೀವು ಮುಸ್ಲಿಮ್ಸು, ಅವರು ಹಿಂದೂ. ಯಾಕಂದ್ರೆ ನಿಮ್ಮಲ್ಲೂ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳ್ತಿದ್ದೀರಾ. ಬೇಕಾದ್ರೆ ಮನೆಯಲ್ಲೂ ಆಗ್ಬೋದು, ಫ್ಯಾಮಿಲಿಲಿ ಆಗ್ಬೋದು. ಯಾಕಂದ್ರೆ ಅವರು ನಿಮ್ಮ ಮನೆಯಲ್ಲೇ ಇರಿಸ್ಕೊಂಡಿದ್ದೀರಾ ನೀವು. ಹೇಗೆ ಇದು? ಯಾಕಂದ್ರೆ ಈಗೆಲ್ಲ ಧರ್ಮ ಅದು ಇದು ಅನ್ನೋದೇ ಹೆಚ್ಚಾಗಿರೋದ್ರಿಂದ ಈಗ ನೀವು ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ? ನಾವು ಬೇರೆಯವ್ರ ಮಾತು ಮೇಡಮ್, 3ನೇವ್ರ ವ್ಯಕ್ತಿಗೆ ನಾವು ಮಾತು ಕೇಳಲ್ಲ. ಅವ್ರು ಅಲ್ಲಿ ಹೋಟ್ಲ ಹತ್ರ ಹೇಳಿದ್ರೆ ಏನು ಜೊತೆಲಿ ಇದಿರಲ್ಲ, ಅದು ಅಡ್ಜಸ್ಟ್ ಆಗಲ್ವಾ? ಹೌದಾ, ಅಲ್ಲೇ ಬಿಟ್ಬಿಡ್ತೀವಿ ನಾವು. ಅದು ಹೇಳ್ತಾರೆ, ಅವ್ನು ಕಿವಿಲಿ ಕೇಳಿ ಒಂದು ಕಿವಿಲಿ ನಾವು ನೆಗೆಟಿವ್ ಒಂದು ಸ್ವಲ್ಪ ಅನ್ನೋದಲ್ಲ ಮೇಡಮ್. ನಮಗೆ ಕಮೆಂಟ್ಸು ಬರ್ತವೆ ನೆಗೆಟಿವ್. ಬಟ್ ಅದ್ರ ಬಗ್ಗೆ ನಾವು ಒಂಚೂರು ತಲೆ ಕೆಡಿಸ್ಕೊಳ್ಳಲ್ಲ. ಏನಪ್ಪ ನಮಗೆ ರಿಲೇಷನ್ಶಿಪ್ ಇಂಪಾರ್ಟೆಂಟು. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್, ಈ ಜಾತಿ ಅಂತ ಹೊಡೆದಾಡ್ತಾರಲ್ಲ ಅವ್ರ ಹತ್ರ ಈಗ ಬೇಕಾದ್ರೆ ನಾನು ಈಗಲೇ ಕುಯ್ದು ತೋರಿಸ್ಬಿಡ್ತೀನಿ. ಅವ್ರ ಹತ್ರ ಏನು ಬೇರೆ ಪ್ಲೇಟ್ ಇಲ್ಲ, ನನ್ನ ಹತ್ರ ಏನು ಬೇರೆ ಪ್ಲೇಟ್ ಇಲ್ಲ. ಇದು ನಾವು ಜನಗಳು ಮಾಡ್ಕೊಂಡಿರೋದು ಅಷ್ಟೇ ಜಾತಿ ಅನ್ನೋದು. ನಾವು ಅದೊಂದು ಖುಷಿ ಆಗುತ್ತೆ. ಹಿಂದೂ ಮುಸ್ಲಿಂ ನಾನು ನಿಜ ಯಾರೋ ಒಬ್ರು ಮೊನ್ನೆ ರೀಸೆಂಟಾಗಿ ಒಬ್ರು ಇಲ್ಲಿ ಕಮೆಂಟ್ ಆಗಿ, ನಾನು ಜಾತಿಗೆ ಅಂತ ಕೇಳಿಲ್ಲ. ಯಾಕಂದ್ರೆ ಬಾಂಧವ್ಯ, ನಿಮ್ಮ ಮನೆ ಆಚಾರ ವಿಚಾರಗಳು ಅವ್ರ ಮನೆ ಆಚಾರ ವಿಚಾರಗಳು ಬೇರೆ ಬೇರೆನೇ ಇರ್ತಾವಲ್ಲ. ಹೊಂದಾಣಿಕೆಗಳು ಹೆಂಗೆ? ತುಂಬಾ ಸೂಪರ್ ಆಗಿದೆ ಅಕ್ಕ. ಹೊಂದಾಣಿಕೆ ನಾನು ಅವ್ರ ಮನೆಗೆ ಹೋದಾಗ ನಾನು ಅಡ್ಜಸ್ಟ್ ಆಗ್ಬಿಡ್ತೀನಿ, ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗ್ತೀನಿ. ಅವನು ನಮ್ಮ ಮನೆಗೆ ಬಂದಾಗ ನಮ್ಮ ಮನೆ ಜನಗಳ ಹತ್ರ ಹೇಗಿರಬೇಕು ಏನೋ ಹಂಗೆ ಅಡ್ಜಸ್ಟ್ ಆಗ್ಬಿಡ್ತಾನೆ. ನಾವು ಬೇರೆಯವ್ರ ಮನೇಲಿ ಇದೀವಿ ಅನ್ನೋ ನಮಗೆ ಫೀಲೇ ಇಲ್ಲ. ನಮ್ಮ ಮನೇಲಿ ನಾವಿದ್ದೀವಿ ಅನ್ನೋ ಒಂದು ಫೀಲ್ ಇರುತ್ತೆ. ಯಾಕಂದ್ರೆ ನೀವೇ ಒಂದು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು
ಒಂದು ಟ್ಯಾಗ್ಲೈನ್ ಹಾಕಿದ್ದಾರೆ, ಹೌದು. ನಿಮ್ಮ ಧರ್ಮ ಎಲ್ಲ ಪಕ್ಕಕ್ಕಿಡಿ, ನಮ್ಮಲ್ಲಿ ಬಂದು ರುಚಿ ಸವಿಯಿರಿ ಅಂತ. ಸೊ ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ಕೇಳಿದ್ದು. ಅವಾಗಲೇ ಗೊತ್ತಾಯ್ತು ನೀವು ಹಿಂದೂ, ಒಬ್ರು ಮುಸ್ಲಿಂ ಅಂತಿದ್ರೆ. ಈ ಬಾಂಧವ್ಯ ತುಂಬಾ ಚೆನ್ನಾಗಿದೆ, ಹಿಂಗೆ ಇರ್ಲಿ, ಇದೇ ಥರನೇ ಎಲ್ಲರೂ ಇದ್ರೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲರೂ ಹಿಂಗಿರೋಕೆ ಸಾಧ್ಯ ಆಗಲ್ಲ, ಬಟ್ ಎಲ್ಲೋ ಒಬ್ಬೊಬ್ರು ಇದಾರಲ್ಲ, ಇಂಥವ್ರನ್ನ ಗುರ್ತಿಸ್ಬೇಕು ಅನ್ನೋದು ನನ್ನ ಆಸೆ ಇದ್ದಿದ್ದು ಅಷ್ಟೇ. ಒಳ್ಳೇದಾಗ್ಲಿ ಸರ್ ನಿಮ್ಗೆ, ನಿಮ್ಮ ಫ್ರೆಂಡ್ಗೆ ಇಬ್ರಿಗೂ. ಹಾಗೆ ನಿಮ್ಮ ಫ್ರೆಂಡ್ನ ಪರಿಚಯ ಮಾಡಿಸ್ಕೊಡಿ, ಅವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ನನ್ನ ಫ್ರೆಂಡ್ ಗಣೇಶ್ ಅಂತ. ಇನ್ನೇನು ಇಷ್ಟೊತ್ತು ನಾನು ಏನು ಮಾತಾಡಿದ್ದೀನಿ, ಇನ್ನು ಮುಂದಿನದು ಏನು ಎತ್ತಂದ್ರೆ ನಾನು ಏನು ಪಾಯಿಂಟ್ಸ್ ಬಿಟ್ಟಿದ್ದೀನಿ ಅದೆಲ್ಲ ಇವನು ಕಂಟಿನ್ಯೂ ಮಾಡ್ತಾ ಆ ಥರ ಕೇಳಿ. ಸರ್ ನಮಸ್ತೆ. ನಮಸ್ತೆ. ಸರ್ ಹೇಳಿ, ಈಗ ಟಬಾರಕ್ ಅವ್ರ ಫ್ರೆಂಡ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ, ಬಿಕಮ್ ಬಿರಿಯಾನಿ ಹೇಗೆ ಶುರುವಾಯಿತು, ನಿಮ್ಮ ಬಾಂಧವ್ಯ, ನಿಮ್ಮಿಬ್ಬರು ಬಾಂಧವ್ಯ ಅವರೆಲ್ಲ ಹೇಳಿದ್ದಾರೆ. ನೀವು ಹೇಳಿ ಸರ್, ಹೆಂಗೆ ನಿಮ್ಗೆ ಏನು ಅನ್ನಿಸ್ತು, ಯಾಕೆ ಶುರು ಮಾಡಬೇಕು? ನೀವೇ ಹೇಳಿದ್ರಿ ಅವ್ರಿಗೆ ಶುರು ಮಾಡೋಣ ಈ ಥರ. ಮೇಡಮ್ ಇದು ಹಿಂಗೆ ಅಂದರೆ ನಾವು ಪರಿಚಯ ಆಗಿ ಅಲ್ಲೇ ಒಂದು 5 ವರ್ಷ 6 ವರ್ಷ ಆಯಿತು. ನಾವು ಫ್ರೆಂಡ್ಸ್ ಆದಾಗ್ಲೇ ಪ್ಲ್ಯಾನ್ ಮಾಡಿದ್ವಿ, ಹಿಂಗೆ ಮಾಡೋಣ, ಹಿಂಗೆ ಏನಾರು ಜೊತೆಲಿ ಮಾಡೋರು ಏನಾರು ಜೊತೆಲೇ ಮಾಡೋಣ, ಏನಾರು ಬೆಳೆದ್ರೆ ಜೊತೆಲೇ ಬೆಳೆಯೋಣ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊಂಡಿದ್ವಿ. ಬಟ್ ಅವ್ರ ಅಣ್ಣನ ಜೊತೆ ಬಿಸ್ನೆಸ್ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಅವ್ರ ಅಣ್ಣನ ಮೇಲೆ ಏನೋ ಇದಾಗಬಾರ್ದು, ನಾನು ಬಂದು ಆ ಬಿಸ್ನೆಸ್ ಹಾಳು ಮಾಡಿದೆ, ನಾನು ಬಂದು ಕರ್ಕೊಂಡೆ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅದನ್ನು ಡ್ರಾಪ್ ಮಾಡಿಬಿಟ್ಟಿದ್ವಿ. ಹಿಂಗೆ ಅಂತ ಹೇಳ್ಬಿಟ್ಟು ಹಿಂಗೆ ಡಿಗ್ರಿ ಕಂಪ್ಲೀಟ್ ಆಯಿತು. ಆಮೇಲೆ ಅವರ ಅಣ್ಣ ತಮ್ಮದಿರಲ್ಲಿ ಏನೋ ಒಂದು ಸ್ವಲ್ಪ ಹಿಂಗೆ ಯಾರೋ ಬೇರೆಯವ್ರು ಹೇಳಿದ ಮಾತು ಕೇಳಿ ಅವ್ರ ಅಣ್ಣ ಏನೇನೋ ಬ್ಯಾಡಾಗಿ ಇದು ಮಾಡ್ಬಿಟ್ರು ಅವ್ರಿಗೆ. ಅದಾಗಿ ನಾನು ಮಾಮೂಲಿ ನಮ್ಮ ಊರಲ್ಲಿ ಕೆಲಸ ಮಾಡ್ಕೊಂಡು ಮಾಮೂಲಿ ಹೂವಿನ ಗಿಡ ಮಾಮೂಲಿ ರೈತರು ನಾವು. ನಮ್ಮ ಜಮೀನಿದೆ. ಅಪ್ಪ ಅಮ್ಮ ಎಲ್ಲ ಅಲ್ಲೇ ಊರಲ್ಲಿದೆ. ನಮ್ಮದು ಕುಣಿಗಲ್ ಹತ್ರ ಶೆಟ್ಟಿಗೇಳಿ ಅಂತ. ನಾನು ಅಲ್ಲಿ ಆ ಕಡೆ ಕೆಲಸ ಮಾಡ್ಕೊಂಡಿದ್ದೆ. ಇವನು ಇವಾಗ ಡಿಗ್ರಿ ಕಂಪ್ಲೀಟ್ ಆಯ್ತಲ್ವಾ, ಕೆಲಸಕ್ಕೆ ಹುಡುಕಾಡ್ದ, ಹಿಂಗೆ ಫ್ರೆಂಡ್ಸ್ ನಂಬಿ ಏನಾನ ಮಾಡಿ ಮೋಸ ಮಾಡ್ಬಿಟ್ರು ಅವ್ರನ್ನ. ಮುಂದೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ಕೈಯಲ್ಲಿರೋ ಕೆಲಸ ಏನು ಬಿಡಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ನಾನು ತೆಳ್ಳ ಗಾಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ದ. ತೆಳ್ಳ ಗಾಡಿ ನಾವು ನೋಡ್ತಾ ಇದ್ವಿ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ತುಮಕೂರಿಗೆ ಹೋಗಿ ತೆಳ್ಳ ಗಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಯಾಕೋ ಡಿಸಿಷನ್ ಚೇಂಜ್ ಮಾಡ್ಬಿಟ್ವಿ. ಬೇಡ, ಮಾಡ್ತಾ ಇದ್ದೀವಿ, ಸಾಲ ಮಾಡಿ. ಈಗ ನಮ್ಮ ಹತ್ರ ಏನು ₹1 ನಾವು ನನ್ನ ಹತ್ರ ₹1 ಇಲ್ಲ, ಅವನ ಹತ್ರ ₹1 ಇಲ್ಲ. ಈ ಬರೀ ಯೋಚನೆ ಮಾಡ್ತಾ ಇದೀವಿ ಅಷ್ಟೇ. ಹಿಂಗೆ ಮಾಡಿ ಇದ್ಯಾಕೆ ಟಾಟಾ AC ಮಾಡ್ಬೋದು, ಒಂದು ಸಲ ನಾವು ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಂಡು ಮಾಡ್ಕೋಬೋದು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿ ಟಾಟಾ ACಗೆ ಬಂಡವಾಳ ಹಾಕಿ ಎಲ್ಲ ಫುಲ್ಲು ಸಾಲನೇ ಮೇಡಮ್. ಕುಣಿಗಲ್ಲಿಂದ ಇಲ್ಲಿಗೆ ಹೆಂಗೆ? ನಿಟ್ಟೂರು ಕುಣಿಗಲ್ ಅಂದರೆ ಮೇಡಮ್ ಕಾಲೇಜಿಗೆ ಫ್ರೆಂಡ್ಸ್ ಹೋದ್ವಲ್ಲ. ಹೇಗಿರ್ತೀರಾ ಈಗ ಅಲ್ಲಿ ಕುಣಿಗಲ್ಗೆ ಡೈಲಿ ಓಡಾಡ್ತೀರಾ? ಇಲ್ಲ ಮೇಡಮ್, ಇಲ್ಲ, ನಾನು ನಮ್ಮ ಫ್ರೆಂಡ್ ಮನೇಲಿ ಹೇಳ್ತೇನೆ, ಅವ್ರ ಮನೇಲಿ ಹೇಳ್ತೀನಿ ನಾನು. ಯಾವಾಗ ಹೋಗ್ತೀರಾ ಊರಿಗೆ? ನಾನು ವಾರಕ್ಕೊಂದ್ಸಲಿ ಸೋಮವಾರ ಇನ್ನೇನು ಮಾಮೂಲಿ ನಾವು ರಜಾ ಮಾಡ್ತೀವಿ, ಸೋಮವಾರ ಅಂಗಡಿ ಮಾಡಲ್ಲ, ಸೋಮವಾರ ರಜಾ ಮಾಡ್ತೀವಿ, ಅವಾಗ ಹೋಗ್ತೀನಿ. ಏನಾರ ಕೆಲಸಗಳಿದ್ರೆ ಅಲ್ಲಿಗೆ ಹೋಗಿ ಮಾಡ್ತೀನಿ. ಆ ಟೈಮಲ್ಲೆಲ್ಲ ಇವನು ಮೇಂಟೈನ್ ಮಾಡ್ತಾನೆ ಅಂಗಡಿನ. ನೀವೀಗ ಅವ್ರ ಮನೇಲೇ ಇದ್ದೀರಾ ಅಂತ ಹೇಳಿದ್ರು ಟಬಾರಕ್ ಅವರು. ನಿಮ್ಮಪ್ಪ ಅವರು ಈಗ ಹೊಲನೇ ಮಾಡ್ತಾರೆ? ಹಾಂ ಮೇಡಮ್, ಎಲ್ಲ ಮಾಡ್ತಾರೆ. ಒಬ್ಬನೇ ಮಗ ನೀವು? ಒಬ್ಬನೇ ಮಗ. ಈಗ ಆ ಕಡೆ ನೋಡ್ಬೇಕು, ಈ ಕಡೆ ನೋಡ್ಬೇಕು. ಯಾಕೆಂದರೆ ಬಿಸ್ನೆಸ್ ಮುಂದೆ ಯಾವುದಲ್ಲ ಅಂತ ಹೇಳ್ತಾರಲ್ವ. ಈಗ ನಮ್ಮಿಂದ ಒಂದೇನಾರ ಒಂದು ಬೆಳಿಬೇಕು ಅಂದರೆ ಜೊತೆಲಿ ಮಾಡಲೇಬೇಕು. ಒಬ್ಬರಿಂದ ಅಂತೂ ಆಗಲ್ಲ, ಒಬ್ರಿಗೊಬ್ರಿಗೆ ಕೈ ಜೋಡಿಸೋದೇ ಆಗೋದು. ಅದಕ್ಕೆ ಹಿಂಗೆ ಪ್ಲ್ಯಾನ್ ಮಾಡಿ ಹಿಂಗೆ ಮಾಡ್ತಾ ಇದ್ದೀವಲ್ಲ, ಅಲ್ಲಿ ನಾನು ಮಾಡ್ಕೊತೀನಿ ಅಂತ ಹೇಳೋದು ನಮಗೆ ಸಾಥ್ ಕೊಟ್ಟಿದ್ದಾರೆ ಅವರು. ಈಗ ನನ್ನ ಹೇಳ್ಬೇಕು ಅಂದ್ರೆ ನಾನು ಎಲ್ಲೂ ಕಳಿಸ್ತಾನಿರಲಿಲ್ಲ, ಎಲ್ಲಿಗೂ ಹೋಗೋಕ್ಕೂ ಬಿಡ್ತಿರಲಿಲ್ಲ. ನಾನು ಎಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಬೇಡ, ನೀನು ಇಲ್ಲಿರೋದೇ ಮಾಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಹೇಳಿದರು. ಬಟ್ ಅವನ ಮೇಲೆ ನಂಬಿಕೆ, ನನ್ನ ಮೇಲೆ ನಂಬಿಕೆ ಕಳಿಸಿದ್ದಾರೆ ಇಲ್ಲಿ. ಯಾಕಂದ್ರೆ ನಿಮ್ದೇ ಹಬ್ಬ ಹರಿದಿನಗಳು ಬೇರೆ, ಅವ್ರದೇ ಬೇರೆ, ಅವ್ರ ಆಚರಣೆ ಬೇರೆ, ನಿಮ್ಮ ಆಚರಣೆ ಬೇರೆ. ಅದೇ ಹೆಂಗೆ ಅಂದ್ರೆ ಇವಾಗ ಅವರೊಬ್ಬ ಅಲ್ಲಿಂದ ಇಲ್ಲಿಗೆ ಬರಬೇಕು, ಹೋಗ್ಬೇಕು, ಇದ್ರ ಮಧ್ಯೆ ನೀವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಹೇಳಿದ್ರ ಬಗ್ಗೆ ನಿಮ್ಮ ಬಗ್ಗೆ ತುಂಬ ಎಲ್ಲ ಹೇಳಿದ್ರು. ಅವರೆಲ್ಲ ಯಾವ ಫ್ಯಾಮಿಲಿಲೂ ನಿಮ್ಗೆ ನೀವು ಹೆಂಗೆ ಇಬ್ಬರು ಇದ್ದೀರಾ ಹಂಗೆ ನಿಮ್ಮ 2 ಫ್ಯಾಮಿಲಿನೂ ನಿಮ್ಮ ಸಪೋರ್ಟಿವ್ ಆಗಿದ್ದಾರೆ. ಹಾಂ ಮೇಡಮ್, ಅಂದರೆ ಇಲ್ಲಿರೋದಕ್ಕಿಂತ ನಾನು ಅವನು ಫ್ರೆಂಡ್ ಆದಮೇಲೆ ಅವನು ಇಲ್ಲಿರೋದಕ್ಕಿಂತ ನಮ್ಮ ಮನೇಲಿರೋದೇ ಜಾಸ್ತಿ. ತಿಂಗಳಲ್ಲಿ ಒಂದು 3-4 ದಿನ ಅಷ್ಟೇ ಇಲ್ಲಿ ಇರ್ತಿದ್ದು, ಇನ್ನು ಮಿಕ್ಕಿದ ದಿನ ಎಲ್ಲ ಫುಲ್ ನಮ್ಮ ಮನೇಲಿ ಇರ್ತಿದ್ದ. ಹಾಂ, ಸೋಮವಾರ ಏನಾರ ಇದ್ದರೆ ಹೋಗ್ತೀವಿ, ಇಲ್ಲೇನಾರ ಕೆಲಸಗಳಿದ್ರೆ ಇಲ್ಲಿ ಇರ್ತೀನಿ. ಅಲ್ಲೇನಾರ ಕೆಲಸ ಬರ್ತಾವ ಅಂದರೆ ಇವ್ನಿಗೆ ಹೇಳ್ಬಿಟ್ಟು ಹೋಗ್ತೀನಿ, ಇವ್ನು ಮೇಂಟೈನ್ ಮಾಡ್ಕೊಂಡು ನಾನು ಅಲ್ಲಿ ಕೆಲಸ ನೋಡ್ಕೊಂಡು ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಹಾಂ, ಅವನೆಲ್ಗಾನ ಹೋದ್ರೆ ನಾನು ಮೇಂಟೈನ್ ಮಾಡ್ತೀನಿ. ಈಗ
ನೀವು ಇವ್ರ ಮನೇಲೇ ಇರ್ತೀರಾ ವಾರ? ಅವ್ರ ಮನೇಲಿ ಅವ್ರ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಹೇಳ್ಬೇಕು ಅಂದ್ರೆ ಫ್ರೆಂಡ್ ಅಂತ ನೋಡೋದಿಲ್ಲ, ಅವ್ರ ಇನ್ನೊಂದು ಮಗ ಅಂತಾನೆ ಇದು ಮಾಡ್ತಾರೆ. ಯಾಕೆಂದ್ರೆ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಎಷ್ಟೊಂದು ಮನೇಲಿ ನಂಬಿಕೆ ಇರಲ್ಲ. ಫ್ರೆಂಡ್ಸ್ ಬರ್ತಾರೆ ಹೋಗ್ಬಿಡ್ತಾರೆ ಹಿಂಗೆ ಇದು ಮಾಡ್ಬಿಡ್ತಾರೆ ಅಂತ ಹೇಳಿ. ಬಟ್ ಅವ್ರ ಮನೇಲಿ ಅಷ್ಟು ಇದು ಯಾಕೆಂದ್ರೆ ಅವ್ನು ಎಷ್ಟು ಕೇರ್ ಮಾಡ್ತಾರೆ ಅವನಕ್ಕಿಂತ ಜಾಸ್ತಿನೇ ಅವ್ನಿಗೆ ಕೇರ್ ಮಾಡ್ತಾರೆ. ಅಂದ್ರೆ ಈಗ ನೀವು ಹೇಳಿದಾಗೆ ಒಂದಿನ ನೀವ್ ಇರ್ತೀರಾ, ಒಂದಿನ ಅವ್ರು ಇರ್ತಾರೆ. ಯಾಕಂದ್ರೆ ನಿಮ್ಮ ಹಬ್ಬ ಹರಿದಿನಗಳೇ ಬೇರೆ, ಅವ್ರ ಹಬ್ಬಗಳೇ ಬೇರೆ, ಎಲ್ಲ ಬೇರೆ ಬೇರೆ ಆಗುತ್ತೆ. ಆ ಟೈಮಲ್ಲಿ ನಿಮ್ಗೆ ದುಡ್ಡು ಅನ್ನೋದು ಮನುಷ್ಯನ ಏನ್ ಬೇಕಾದ್ರೂ ಮಾಡಿಸ್ತಾರೆ. ಅದು ಕಾಮನ್, ದುಡ್ಡು ಎಲ್ಲ ಮಾಮೂಲಿ. ಬಟ್ ಏನಂದ್ರೆ ಇವಾಗ ನಮ್ಮ ಹಬ್ಬಗಳಿದ್ದಾಗ ಅವ್ನು ಬಂದು ನಮ್ಮ ಮನೆ ಮಾಡ್ತಾನೆ, ಅವ್ರ ಹಬ್ಬ ಇದ್ದಾಗ ನಾವು ಅವ್ರ ಮನೆಗೆ ಹೋಗಿ ಇದು ಮಾಡ್ತೀವಿ. ಏನಾರ ಅಕಸ್ಮಾತ್ ಏನಾರ ಇಂಪಾರ್ಟೆಂಟ್ ಮಾಮೂಲಿ ಎಮರ್ಜೆನ್ಸಿ ಅಂತ ಹೇಳ್ಬೇಕಂದ್ರೆ ಅವಾಗ ಮಾಡಲೇಬೇಕು. ಏನಾರ ಅಕಸ್ಮಾತ್ ಇಲ್ಲೂ ಬಿಸ್ನೆಸ್ ಬೇಕು ಅಲ್ಲೂ ಬೇಕು ಅಂದರೆ ನಾನು ಆ ಕಡೆ ಹೋಗ್ತೀನಿ, ಅವ್ನು ಮೇಂಟೈನ್ ಮಾಡ್ತಾನೆ. ಅವ್ರ ಹಬ್ಬ ಇದ್ದಾಗ ಅವ್ರು ರಜಾ ಮಾಡ್ತಾರೆ, ಇಲ್ಲಾಂದ್ರೆ ನಾವು ಮೇಂಟೈನ್ ಮಾಡ್ತೀವಿ. ನಿಮ್ಗೆ ಯಾವತ್ತು ಮನಸ್ಸಲ್ಲಿ ಜಗಳ ಆಗ್ಲಿ ಭಿನ್ನಾಭಿಪ್ರಾಯ ಯಾವತ್ತು ಏನು ಬಂದಿಲ್ವಾ? ಇಲ್ಲ ಬಂದ್ರೂ ಕೂಡ ಅದನ್ನ ಸೈಡಿಗೆ ಇಡ್ತೀವಿ. ಜಗಳ ಆಗ್ತವೆ, ಬಟ್ ಜಗಳ ಆದ್ರೆ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ. ಏನೋ 2 ನಿಮಿಷ 3 ನಿಮಿಷ ಅಷ್ಟೇ. ನೀವು ಇವ್ರ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ತಬಾರಕ್ ಅವ್ರ ಬಗ್ಗೆ ಆಗಿರ್ಬೋದು. ಮೇಡಮ್ ಅದು ಹೇಳೋಕ್ಕಾಗಲ್ಲ. ಅಂದರೆ ಅವ್ನು ಸಿಕ್ಕಿರೋದು ಒಂಥರ ಗಿಫ್ಟ್ ಅಷ್ಟೇ. ಸ್ನೇಹ ಅಂದ್ರೇನೆ ಹಂಗೆ ಎಲ್ಲ ಒಂಥರ ದೇವ್ರು ಕೊಟ್ಟಿದ್ದು. ಹೇಳ್ತಾರೆ ನೀವು ಬಿಸ್ನೆಸ್ ಮಾಡಿದ್ರೆ ಸ್ನೇಹ ಕಿತ್ತೋಗುತ್ತೆ, ಇರಲ್ಲ, ನೀವು ಜಾಸ್ತಿ ದಿನ ಇರಲ್ಲ. ಚಾಲೆಂಜ್ ಮಾಡಿದಾರಂತೆ ಅವನ ಹತ್ರ. ನೀವಿಬ್ರು ಜೊತೆಲಿರಲ್ಲ ಅಂದರೆ ಏನಾಯ್ತು? ಯಾಕೆ ಇಷ್ಟು ಎಮೋಷನಲ್ ಅಂದರೆ ನಾನು ಅವನ ಜೊತೆ ಹೋದ್ರೆ ಎಷ್ಟೊಂದು ಜನ ಅವನು ಬಿಟ್ಟೇ ಬಿಟ್ರು ಫ್ರೆಂಡ್ಸು. ಅಂದರೆ ಸೆಕೆಂಡ್ PUC ಮಾಮೂಲಿ ಫ್ರೆಂಡ್ಸ್ ಇರ್ತಾರಲ್ವ, ನಾನು ಅವನ ಜೊತೆ ಹೋದ್ರೆ ನನ್ನನ್ನು ಬಿಟ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳೋರು ಜಾಸ್ತಿ ಜನ. ನಾನು ಅವನ ಜೊತೆ ಇರೋದು ಎಷ್ಟೊಂದು ಜನಕ್ಕೆ ಇಷ್ಟ ಇಲ್ಲ. ತಂದಿಕ್ ಹಾಕೋ ನೋಡಿದ್ರು, ಅವನಿಗೆ ನನ್ನ ಹತ್ರ ಬಂದು ಹೇಳೋದು, ನನ್ನ ಹತ್ರ ಬಂದ ಅವ್ನಿಗೆ ಹೇಳೋದು, ಹಂಗೆಲ್ಲ ಹೇಳಕ್ ನೋಡಿದ್ರು. ಅದು ಕೊಟ್ರೆ ಏನು ನಮ್ಮ ಅದಕ್ಕೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ. ಅದರಿಂದ ಎಲ್ಲ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಆಗ್ಬಿಟ್ಟು ತಿರ್ಗಾ ಅದು ಸ್ವಲ್ಪ ಇವಾಗೆಲ್ಲ ಚೆನ್ನಾಗಿದ್ರಲ್ಲ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಹೊಂದಾಣಿಕೆ. ಅವರು ಯಾರು ಏನು ಬಂದು ಮಧ್ಯದಲ್ಲಿ ಏನು ನೀವಿಬ್ರು ಅವ್ರನ್ನ ಅವನಿಗೆ ಹೇಳಿದ್ದಾರೆ, ಬೇಜಾನ್ ಜನ ಹೇಳಿದ್ದಾರೆ. ನೀನು ಈಗ ಅವನಿಗೆ ಫ್ರೆಂಡ್ಸ್ ಅಲ್ವಾ, ಫ್ರೆಂಡ್ಸ್ ಹೇಗೆ ನಮ್ಮ ಮಾತನ್ನ ಬಿಟ್ಬಿಟ್ರೆ ಬೇಜಾರಾಗುತ್ತೆ. ಅದಕ್ಕೆ ಅವನು ಕೇಳಿದಾಗ ಏನಂತ ಹೇಳಿದ್ದಾರೆ, ನೀನು ಅವನ ಜೊತೆ ಇರ್ಬೇಡ, ಅವನ್ನ ಬಿಟ್ಬಿಟ್ಟು ನಾವು ಫ್ರೆಂಡ್ಸ್ ಆಗ್ತೀವಿ, ತಿರ್ಗಾ ಬರ್ತೀವಿ ಅಂತ ಹೇಳಿದ್ದಾರೆ. ಹಂಗೆ ಹೇಳಿದ್ದಾರೆ. ನೀವಿಬ್ರು ಜೊತೆಲಿ ಇರೋದಕ್ಕೆ ಅವ್ರುಗಳೆಲ್ಲ ದೂರ ಆಗಿದ್ದಾರೆ. ನನ್ನಿಂದ ಅವ್ನ ಫ್ರೆಂಡ್ಸು ಎಷ್ಟೊಂದು ಜನ ಬಿಟ್ಬಿಟ್ಟಿದ್ದಾರೆ ಅವನ್ನ. ಆ ಥರ ಅದು ಫ್ರೆಂಡ್ಶಿಪ್ ಅನ್ನೋ ಬೆಲೆನೇ ಸ್ನೇಹನೇ ಬೇಕು ಅಂತ. ಇದನ್ನು ಸ್ನೇಹನೇ. ಅದೆಲ್ಲರೂ ಒಟ್ಟಿಗೆ ಒಂದಿಲ್ಲ ಒಂದಿನ ವಾಪಸ್ ಬಂದೇ ಬರ್ತಾರೆ. ಅಟ್ಲೀಸ್ಟ್ ಈ ವಿಡಿಯೋ ನೋಡ್ತಿದ್ರು ಅವ್ರಿಗೂ ಅನ್ನಿಸ್ತಾನೆ ಎಲ್ಲರೂ ಒಂದೇನೆ, ನಾವೆಲ್ಲರೂ ಅವರು ಏನಿಲ್ಲ. ನಾವು ಇಷ್ಟೇ, ನಾವೆಲ್ಲ ಅವಾಗ ಜೊತೆಯಲ್ಲೇ ಎಲ್ಲ ಮಾಡಬೇಕು ಅಂತ ಇದ್ದೀವಿ ನಾವು. ಈಗ ಎಲ್ಗ ನಾವು ಹೋಗ್ಬೇಕು ಅಂದ್ರೂ ಅಷ್ಟೇ ಎಲ್ಲಾರನ್ನೂ ಕೇಳಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಬಟ್ ನೀವು ರೆಡಿ ಆಗಿ ನಿಂತ್ಕೊಂಡ್ರೆ ನಾವಿಬ್ರು ಪ್ಲಾನ್ ಮಾಡ್ತಿದ್ವಿ. ನಾವಿಬ್ರು ಪ್ಲಾನ್ ಮಾಡಿ ಇಲ್ಲಿಗೆ ಹೋಗೋಣ ಅಂದರೆ ಅಲ್ಲಿ ಎಲ್ಲಾರನ್ನೂ ಹೊಡಿಸ್ತಿದ್ವಿ. ಅವಾಗೆಲ್ಲ ಬರೋರು. ಬಟ್ ಹಂಗೆ ಸೆಂಟ್ರಲ್ಲಿ ಅವ್ರ ಏನೋ ಆಗ್ಲಿಲ್ವೇನೋ ಬಿಟ್ಬಿಟ್ರು ಅವರೆಲ್ಲ. ಬಟ್ ಈಗಲೂ ಇರ್ತಾರೆ, ಬಟ್ ಮೊದ್ಲಂಗಿರಲ್ಲ. ಇದ್ದಿದ್ದ ಒಂದಲ್ಲ ಒಂದಿನ ನೀವು ವಾಪಸ್ ಬಂದೇ ಬರ್ತಾರೆ. ಅವ್ರಿಗೂ ಬರ್ಲಿ, ನಾವು ಅದೇ ಥರ ಸ್ವೀಕರಿಸ್ತೀವಿ ಅಷ್ಟೇ. ನೀವು ಅದೇ ಥರ ನಿಂತು ತೋರಿಸಿ. ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಾ. ನಿಮ್ಮನ್ನು ನೋಡಿ 4 ಜನ ಇವತ್ತು ಮಾದರಿ ಆಗಬೇಕು. ಈ ಥರ ಈಗ ಯಾರೋ ಒಬ್ಬರು ಹೋದ್ರು ಅಂತ ಯಾಕೆ ಇದು ಮಾಡ್ತೀರಾ? ಇವಾಗ ನಿಮ್ಮದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ತೀವಿ, ಎಷ್ಟೋ ಜನ ಫ್ರೆಂಡ್ಸ್ ಅಂದರೆ ಹಿಂಗಿರ್ಬೇಕಪ್ಪ, ವೆಲ್ಕಮ್ ಮಾಡಿ ಈ ಥರ ಮಾಡ್ತಿದ್ದಾರೆ. ಎಲ್ಲರೂ ಹೇಳೋದು ಅದೇನೆ, ನೀವು ಅದು ಹೆಂಗೆ ಫ್ರೆಂಡ್ಸ್ ಆದ್ರಿ, ಅದು ಹೆಂಗೆ ಫ್ರೆಂಡ್ಸ್ ಆದ್ರಿ, ನೀವು ಇಷ್ಟೊಂದು ಕ್ಲೋಸ್ ಆಗಿರ್ತೀರಲ್ಲ. ಅಣ್ಣ ನಮಗೆ ಆ ಥರ ಮಾತ್ರ ಸಿಗಲೇ ಇಲ್ಲ. ನಮ್ಮ ಜೂನಿಯರ್ ಆಗಲಿ, ಸೀನಿಯರ್ಸ್ ಆಗಲಿ, ಮನೆಯವರೇ ಆಗಲಿ, ನೀವು ಅದು ಹಿಂಗಿರ್ತೀರಾ ಅಂತ. ಯಾಕಂದ್ರೆ ನಿಮ್ಮ ಹೊಂದಾಣಿಕೆ ಅಷ್ಟೇ ಅಲ್ಲ, ನಿಮ್ಮಿಬ್ರಿಗೆ ಓಕೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನೀವು ಎಜುಕೇಶನ್ ಆಗಿದೆ, ಹೊರಗಿನ ಪ್ರಪಂಚ ನೋಡಿದ್ದೀರಾ.
ಆದರೆ ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ ಎಲ್ಲರೂ ಅದೇ ಥರನೇ ಇದ್ದೀರಾ ಅಂತಂದರೆ ಯಾವುದೋ ಒಂದು ಋಣ ಇದ್ದೇ ಇರುತ್ತೆ. ಹಾಂ ಮೇಡಮ್, ಅಂದರೆ ಅದೇ ಹೇಳಲ್ವಾ, ಗಿಫ್ಟ್ ಅಷ್ಟೇ. ಬಟ್ ಈಗ ಈಗಿನ ಕಾಲದಲ್ಲಿ ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಜೊತೆಲಿ ಇದ್ಬಿಟ್ಟು ದುಡ್ಡು ಮಾಡ್ಬಿಟ್ಟು ಆಮೇಲೆ ಎಷ್ಟೊಂದು ಜನ ಕಾಲು ಎಳ್ದು ಬೀಳ್ಸೋರು ಇರ್ತಾರೆ. ಬಟ್ ಅವನು ಕಸ್ಬಿದ್ಬೇಕಾದ್ರೆ ಅವನು ಒಬ್ಬನೇ ಮಾಡ್ಬೋದಾಗಿತ್ತು. ಬಟ್ ನನ್ನನ್ನು ಹಾಕೊಂಡು ಮಾಡೋ ಅಂಥದ್ದೇನು ಇರಲಿಲ್ಲ. ಬಟ್ ಅಂದರೆ ನಾವು ಜೊತೆಲಿ ಹಾಕೊಂಡು ಮಾಡ್ತಿದ್ದೀನಲ್ಲ ಸಾಕು, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇರುತ್ತೆ, ಎಷ್ಟು ಏನಿದೆ ಅಂತ. ಮೇಡಮ್ ಅಂದರೆ ಹೊರಗಡೆ, ಯಾಕೆ ನಾನು ಒಬ್ಬನೇ ಮಗ ಅಲ್ವಾ, ಅಲ್ಲಿ ಜಮೀನೆಲ್ಲ ನೋಡ್ಕೋಬೇಕು, ಇಲ್ಲಿ ಆ ಕಡೆ ದನ ಎಲ್ಲ ಇರ್ತಾವಲ್ಲ, ಅದಕ್ಕೋಸ್ಕರ ಮನೇಲಿ ಎಲ್ಗೂ ಹೋಗ್ಬೇಡ, ಇಲ್ಲೇ ಮಾಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ಇದು ಮಾಡಿರೋ. ಬಟ್ ನಾವು ಅವಾಗ ಸ್ಟಾರ್ಟಿಂಗ್ ಹೇಳಿದ್ವಿ ಹಿಂಗೆ ಮಾಡ್ತೀವಿ, ಏನು ಮಾಡೋಣ ಅಂತ. ಬಟ್ ಬೇಡ, ಫ್ರೆಂಡ್ಶಿಪ್ಪಲ್ಲಿ ಇದು ಬಂದ್ಬಿಡುತ್ತೆ, ಬೇಡ ಈಗಲೇ ಬೇಡ, ಆಮೇಲೆ ಬೇಕಾದ್ರೆ ಮಾಡಿರೋಂಥ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು ಸುಮ್ಮನೆ ಇಡ್ಸಿದ್ರು. ಹಿಂಗೆ ಇರಲಿ. ಈಗ ಮಾಮೂಲಿ ಇವಾಗ ಕಾಲೇಜೆಲ್ಲ ಮುಗೀತಲ್ವಾ, ಈಗ ಹೊರಗಡೆ ಹೋಗಿ ಇನ್ನೇನು ಮಾಡೋದು, ಇವಾಗ ಒಂದು ಬಿಸ್ನೆಸ್ ಅಂತ ಮಾಡ್ರಿ, ಬಿಸ್ನೆಸ್ಸಲ್ಲಿ ಮುಂದುವರೆಯೋಕ್ಕಾಗೋದು, ಇವಾಗ ಏನು ಮಾಡೋರು ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಹೇಳಿ ಅವ್ರ ಮನೇಲೂ ಒಪ್ಕೊಂಡು ಎಲ್ಲ ಇದು ಮಾಡಿ ಒಪ್ಪಿಸಿ ಇದು ಮಾಡಿದ್ವಿ. ಹಾಂ, ವಾರಕ್ಕೊಂದ್ಸಲ ಹೋಗ್ತೀವಿ. ಸೋಮವಾರ ರಜೆ ಇರುತ್ತೆ. ಹಾಂ, ಸೋಮವಾರ ರಜೆ ಇರುತ್ತೆ. ಐಟಮ್ ಎಲ್ಲ ತಂದ್ಕೊಂಡ್ಬಿಟ್ಟು ನಾವು ಆ ಕಡೆ ಹೋಗ್ತೀವಿ. ಏನೇ ಒಂದು ಇದಕ್ಕೆ ಸಾಮಾನ್ಯ ಬೇಕು, ಎಲ್ಲ ಬೇಕು, ಎಲ್ಲ ನೀವಿಬ್ರು ಜೊತೆನಲ್ಲೇ ಹೋಗಿ ತರ್ತೀರಾ, ಎಲ್ಲ ಪ್ರತಿಯೊಂದನ್ನು ನೀವೇನೇ ಮಾಡಿದ್ರು ಶೇರ್ ಮಾಡ್ತೀರಾ? ಎಲ್ಲ ಈಗ ಮಾಮೂಲಿ ಬಂದಿರೋದ್ರಲ್ಲೆಲ್ಲ ಸೇಮೇನೆ, ಬಟ್ ಎಲ್ಲದಕ್ಕೂ ಬಂಡವಾಳನೂ ಸೇಮೆ. ಅವನು ಅರ್ಧ ನಾನು ಅರ್ಧ, ಬರೋದ್ರಲ್ಲೂ ಅವನು ಅರ್ಧ ನಾನು ಅರ್ಧ. ಕಷ್ಟ ಲಾಭನೇ ಆಗಲಿ ನಷ್ಟನೇ ಆಗಲಿ ಅವನು ಅರ್ಧ ನಾನು ಅರ್ಧ, ಅದ್ರಲ್ಲಿ ಅರ್ಧ 50-50. ಇವಾಗೆಲ್ಲ ಸಾಲ ತೀರಿದೆ, ನಾನು ಸ್ವಲ್ಪ ಇದೆ, ತೀರಿಸ್ತೀವಿ. ನೀವು ಚಿಕ್ಕ ವಯಸ್ಸಿಂದ PUC 10th ಓದಿದ್ದೆಲ್ಲ ಎಲ್ಲಿ? B.Com ಅಲ್ಲಿ ನಾನು ನಮ್ಮಪ್ಪ ಗೌರ್ಮೆಂಟ್ ಎಂಪ್ಲಾಯ್ ಅಲ್ವಾ, ನಮ್ಮಪ್ಪ ಶಿರಾಗೆ ಟ್ರಾನ್ಸ್ಫರ್ ಮಾಡಿದ್ರು. ಅವಾಗ ನಾನು 1ನೇ ಕ್ಲಾಸಿಂದನೂ 2nd PU ವರೆಗೂ ಶಿರಾದಲ್ಲೇ ಓದಿದ್ದು. ಶಿರಾದಲ್ಲೇ ಓದಿದ್ದು. ಆಮೇಲೆ ಡಿಗ್ರಿಗೆ ಕುಣಿಗಾಲಕ್ಕೆ ಸೇರ್ಕೊಳ್ಳೋಣ ಅನ್ಕೊಂಡೆ. ಬಟ್ ನಮ್ಮಪ್ಪ ಇದ್ದಿದ್ದು ಬೇಡ, ತುಮಕೂರಿಗೆ ಹೋಗು ಅಂತ ಹೇಳ್ಬಿಟ್ಟು ಇವನ್ನ ಋಣಾನು ಬಂದಾಯ್ತಲ್ಲ, ಅದಕ್ಕೆ ತುಮಕೂರಲ್ಲಿ ಸೇರ್ಕೊಂಡು ಇವನು ಸಿಕ್ತ ಅಷ್ಟೇ. ಹಿಂಗೆ ಇರಿ, ನಿಮ್ಮ ಸ್ನೇಹ ನೋಡಿ ಇನ್ನೊಂದು 4 ಜನ ನಾವು ಇದೇ ಥರನೇ ಇರಬೇಕು, ಇವ್ರ ಥರ ಬದುಕಬೇಕಪ್ಪ ಅನ್ನೋ ಥರ ಮಾಡಿ. ಎಷ್ಟೊಂದು ಜನ ಫ್ರೆಂಡ್ಶಿಪ್ನ ಕಳ್ಕೊಂಬಿಡ್ತಾರೆ. ಕಳ್ಕೊಳೋದು ಮುಖ್ಯ ಅಲ್ಲ, ಪಡ್ಕೊಳೋದಿದೆಯಲ್ಲ ಅದು ಕಷ್ಟ ಇದೆ. ಸಿಕ್ತಾಗ ಉಳಿಸ್ಕೋಬೇಕು, ಯಾವ್ದೇ ಆಗಲಿ ಸಿಗೋದಕ್ಕ ಅಷ್ಟೇ. ಕಳ್ಕೊಂಡ್ಮೇಲೆ ತಿರ್ಗಾ ಹತ್ರ ಪ್ರೀತಿನೂ ಬರಲ್ಲ. ಬಟ್ ಇರ್ಬೋದು, ಅವ್ನ ಜೊತೆಲೇ ಇರ್ಬೋದು. ಬಟ್ ಎಷ್ಟೊಂದು ಜನ ಫ್ರೆಂಡ್ಸ್ಗಳು ಇರ್ತಾರೆ, ಒಂದು ಬೇರೆ ಆಗಕ್ಕೆ ಹೋಗ್ಬೇಡಿ. ಇದ್ರೆ ಏನೇ ಎದುರು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ, ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ನಿಮಗೆ ನಾನು ವೈಯಕ್ತಿಕವಾಗಿ ನಿಮಗೆ ಕೇಳ್ತಾರೆ. ಎಜುಕೇಷನ್ ಬೇಕು ಮೇಡಮ್, ಎಷ್ಟು ಬೇಕೋ ಅಷ್ಟು ಬೇಕು. ಎಜುಕೇಷನ್ ಎಂಥವ್ರಿಗೆ ಅಂದರೆ ಇವಾಗ ಅದೇ ಒಂದು ರೆಪ್ಯುಟೇಷನ್ ಅಂತ ಅವ್ನು ಕಾಪಾಡ್ಕೊಂಡು ಬರ್ತಾರಲ್ಲ, ಅಂಥವ್ರಿಗೆ ಮಾತ್ರ ಎಜುಕೇಷನ್. ನಮ್ಮಂಥ ಬಡವರು ಮಾಡ್ತಾರೆ ಅಂದರೆ ಎಜುಕೇಷನ್ ಬೇಕು, ಮಾಡ್ತಾರೆ, ಒಂದು ಲೆವೆಲ್ವರೆಗೂ ಬರ್ತಾರೆ. ಬಟ್ ಅಲ್ಲಿಂದ ಮೇಲೆ ಹೋಗ್ಬೇಕು ಅಂದರೆ ದುಡ್ಡಿನ ಒಂದು ಮಗ ನೋಡ್ಬೇಕಾಗುತ್ತೆ. ಹೆಲ್ಪ್ ಬ್ಯಾಕ್ ಬೋನ್ ಬರಬೇಕು. ಯಾರು ಇರಲ್ಲ ದುಡ್ಡಿಗೋಸ್ಕರ. ದುಡ್ಡಿದ್ರೆ ಅದೇ ದುಡ್ಡು ಅವನ 20 ಲಕ್ಷ ಕೊಟ್ಟ ಕೆಲಸಕ್ಕೆ ಹೋಗೋ ಬದಲು ಅದೇ ದುಡ್ಡು ಬಿಸ್ನೆಸ್ಗೆ ಹಾಕೋರು ಬಿಸ್ನೆಸ್ ಮಾಡ್ಬೋದಲ್ಲ. ಅದು ಎಜುಕೇಷನ್ ಬೇಕು, ಬಟ್ ಅದೊಂದು ಸಿಸ್ಟಮ್ ಒಂದು ಚೇಂಜ್ ಆಗಬೇಕಷ್ಟೇ. ಹೇಳಿ, ನಿಮ್ಮ ಪ್ರಕಾರ ಸ್ನೇಹ ಅಂದರೆ ಏನು? ಸ್ನೇಹನ ಯಾವ್ಯಾವ ಥರ ಉಪಯೋಗಿಸ್ಕೋಬೋದು? ಒಂದು ಒಳ್ಳೆತನ ಇತ್ತು, ಒಂದು ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೂ ಈ ಥರ ಎಲ್ಲ ಜೀವನ ಕಟ್ಕೊಂಡ್ರೆ ಎಷ್ಟು ಒಳ್ಳೇದಾಗುತ್ತೆ, ಹೆಂಗಿರಬೇಕು ಅಂತ. ಯಾಕಂದ್ರೆ ನಾನು ಏನು ಹೇಳ್ತೀನಿ ಅಂದರೆ, ಈಗ ಫ್ರೆಂಡ್ಶಿಪ್ಪಲ್ಲಿ ಅದು ಬರಬಾರ್ದು. ನೀನು ಆ ಜಾತಿ ಈ ಜಾತಿ ಅನ್ನೋದು ಫಸ್ಟು ಆ ಮನಸ್ಸಿಂದ ತೆಗಿಬೇಕು. ಅದು ಜಾತಿ ಅಂದ್ಕೊಂಡೋದ್ರೆ ನಮ್ಮ ಫ್ರೆಂಡ್ಶಿಪ್ಪು ಈಗ ನಮ್ಮದೇ ಒಂದು ತಿಳ್ಕೊಂಡು ನಾವೇ ಒಂದು ಮನೇಲಿ ಇರೋದಲ್ಲ. ನಾನು ಕೆಲವು ಜನಕ್ಕೆ ಸ್ನೇಹಿತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದುಡ್ಡು ನೋಡಿ ಸ್ನೇಹ ಮಾಡಬೇಡ್ರಿ. ಅವನೊಬ್ಬ ರಿಚ್ ಪರ್ಸನ್ ಅಂತ ಇದು ಮಾಡಿ ಸ್ನೇಹ ಮಾಡಬೇಡಿ. ಅವ್ನು ಏನೇ ಆಗಿರಲಿ, ಈಗ ಅವನು ಕಷ್ಟದಲ್ಲಿ ಇದ್ದರೆ ಅವ್ನು ಹೆಲ್ಪ್ ಮಾಡ್ತಾನೆ ಅಂತಲೂ ಸ್ನೇಹ ಮಾಡಬೇಡಿ. ನಿಮ್ಮ ಬಾಂಡಿಂಗಲ್ಲ ಅವೆಲ್ಲ ದುಡ್ಡು ರಿಚ್ ಅವೆಲ್ಲ ಬರಬಾರ್ದು. ಫ್ರೆಂಡ್ ಯಾವ ರೀತಿ ಇರಬೇಕು ಅಂದರೆ, ಕಷ್ಟ ಕಾಲದಲ್ಲೂ ಇರಬೇಕು ಮತ್ತು ಖುಷಿ ಆಗುತ್ತಲ್ಲ ಆ ಕಾಲದಲ್ಲೂ ಇರಬೇಕು. ಜಸ್ಟ್ ಈಗ ಎಷ್ಟೋ ಜನ ಹೇಳ್ತಾರೆ, ನೀನು ಖುಷಿಯಾಗಿದ್ದಾಗ ಬರಲ್ಲ, ಬೇಜಾರಲ್ಲಿದ್ದಾಗ ನಾನು ಬಂದೇ ಬರ್ತೀವಿ ಅಂತ. ಆ ಥರ ತುಂಬ ಜನ ಹೊರಟೋಗ್ಬಿಟ್ರು ನನ್ನ ಲೈಫಲ್ಲಿ. ತುಂಬ ಜನ ಇದ್ದಾರೆ ಯಾಕೆ ಫ್ರೆಂಡ್ಸು ಅಂತ. ನಾನು ಆಮೇಲೆ ಒಂದು ಡಿಸಿಷನ್ ತೊಗೋತೀವಿ.
ನಾನು ಏನಪ್ಪ ಅಂದ್ರೆ ತುಂಬ ನಂಬಿಡ್ತೀನಿ, ಬೇಗ ನಂಬಿಡ್ತೀನಿ ಎಲ್ಲರಿಗೂ. ಹೌದು. ನನ್ನ ಇದಕ್ಕಿಂತ ಮುಂಚೆ ಇವನು ಫ್ರೆಂಡ್ ಹಾಕಿ ನಮಗೆ ತುಂಬ ಜನ ಫ್ರೆಂಡ್ಸ್ ಇದ್ದರು. ಇವ್ನು ನನ್ನ ಇದ್ರಲ್ಲಿ ಬಂದಾನಪ್ಪ ತುಂಬ ದುಡ್ಡು ಖರ್ಚು ಮಾಡ್ತಾ ಇದ್ದೆ. ಇವ್ನು ನನಗೆ ಒಂದು ದಿವಸ ಹೇಳ್ತಾನೆ, ನೀನು ದುಡ್ಡು ಎಲ್ಲಿಂದ ಬರುತ್ತೋ, ನೀನು ಕಷ್ಟಪಡ್ತೀನಿ ಅಂತ ಹೇಳ್ತಿದ್ಯಾ, ಸುಮ್ಮನೆ ತಪ್ಪು ಕೊಡ್ತಾ ಇರ್ತೀಯಲ್ಲ, ಏನೇ ಆಗಲಿ ದುಡ್ಡು ಒಂದು ಸ್ವಲ್ಪ ಕಂಟ್ರೋಲ್ ಮಾಡು ಅಂತ. ಅದೊಂದು ಎಷ್ಟೋ ಜನ ಅದೊಂದು ರೀಸನಿಗೆ ನಾನು ಬಿಟ್ಬಿಟ್ರು. ನಾನು ಇವನ ಜೊತೆಲಿ ಇರೋದಕ್ಕೆ ನನ್ನ ಹಳೆ ಫ್ರೆಂಡ್ಸ್ ಎಷ್ಟೋ ಜನ ನನ್ನ ಇದು ಏನೋ ಒಂಥರ ದುಶ್ಮನ್ ಥರ ನೋಡ್ತಾರೆ. ಬಟ್ ಅದೆಲ್ಲ ಏನೂ ಇಲ್ಲ. ಆಮೇಲೆ ಇನ್ನೊಂದು ಫ್ರೆಂಡ್ಶಿಪ್ ಅನ್ನೋದು ನಾವು ಯಾವಾಗಿಂದ ಇದ್ದೀವಿ, ಎಷ್ಟು ವರ್ಷದಿಂದ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಇದೊಂದು ತಿಳ್ಕೊಂಬಿಡಿ. ಫ್ರೆಂಡ್ಶಿಪ್ ನಾವು ಈಗಲೇ ಪರಿಚಯ ಆಗಲಿ, ಅವ್ರು ನಮ್ಮನ್ನು ಎಷ್ಟು ಅರ್ಥ ಮಾಡಿಕೊಂಡ್ರು, ನಮ್ಮನ್ನು ಯಾವ ಥರ ಸ್ಪಂದಿಸ್ತಿದ್ದಾರೆ ನಮ್ಮ ಭಾವನೆಗಳಿಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೆಂಡ್ಶಿಪ್ ಮಾಡಿ ಯಾವ ಥರದಲ್ಲಿ ಕೈ ಬಿಡಬೇಡ್ರಿ. ಏನೇ ಕಷ್ಟ ಇದ್ರೂ ಜೊತೇಲಿ ನಿಲ್ತೀವಿ ಅಂತಲೂ ಒಂದು ಏನು ವಾದ ಮಾಡಿ, ಮತ್ತೆ ಖುಷಿ ಟೈಮಲ್ಲಿ ಇರ್ತೀವಿ ಅನ್ನೋದೊಂದು ನಂಬಿಕೆ ಇರಲಿ. ಫ್ರೆಂಡ್ಶಿಪ್ಪಲ್ಲಿ ಜಗಳ ಬೇಡ. ಮೂರನೇ ವ್ಯಕ್ತಿ ಮಾತು ಯಾವತ್ತೂ ಕೇಳಕ್ಕೆ ಹೋಗಬೇಡಿ. ಮೂರನೇ ವ್ಯಕ್ತಿ ಕಾಯ್ತಾ ಇರ್ತಾನೆ ಚೆನ್ನಾಗಿರೋ ಸಂಬಂಧ ನಾವು ಯಾವತ್ತು ಹಾಳು ಮಾಡಬೇಕು ಅಂತ. ಬಟ್ ಆ ಮೂರನೇ ವ್ಯಕ್ತಿ ಜಾಗ ಮಾಡ್ಕೊಂಡ್ಬಿಡ್ತಾನೆ. ನಾವಿಲ್ಲಿ ಅವ್ನ ಮಾತು ಕೇಳಿ ನಾವು ಇಲ್ಲಿ ಇವ್ರ ಹತ್ರ ದೂರ ಆಗ್ತಿರ್ಬೇಕು, ಅವನ ಹತ್ರ ಮನಸ್ತಾಪಗಳಿರುತ್ತೆ. ಏನೇ ಇದ್ರೂ ಕೂತು ಮಾತಾಡ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ. ನಾವು ಫ್ರೆಂಡ್ ನಾನು ಜಗಳ ಅಂತ ಏನು ಇಲ್ಲ. ಇದುವರೆಗೂ ಯಾವತ್ತೂ ನೀವು ಜಗಳ ಆಡಿಲ್ಲ? ಆಡ್ತೀವಿ ಮೇಡಮ್, ತುಂಬಾ ಜಗಳ. ಬಟ್ ನಾವು ಬಿಸ್ನೆಸ್ ವಿಷಯಕ್ಕೆ ನಾವು ಯಾವತ್ತೂ ಜಗಳ ಆಡಿಲ್ಲ. ಬೇರೆ ವಿಷಯಕ್ಕೆ ಏನಾರ ಈಗ ಜಲಸಿ, ಫ್ರೆಂಡ್ಶಿಪ್ ಅಲ್ಲಿ ಜಲಸ್ ಇದ್ದೇ ಇರುತ್ತಲ್ಲ, ಜಗಳ ಆಡ್ತೀವಿ. ಬಿಸ್ನೆಸ್ ವಿಷಯದಲ್ಲಂತೂ ಇಲ್ಲಿವರೆಗೂ ನಾವು ಜಗಳ ಆಡಿಲ್ಲ. ನಾವು ಇನ್ನೊಂದು ಮೇಡಮ್ ಕೆಲ್ಸದ್ದು ಹೇಳ್ತೀನಿ, ನಾನು ಎಲ್ಲಾರ ಹೋಗ್ತಾ ಇದ್ದೀನಿ ಅಂದ್ರೆ, ಈಗ ನನಗೆ ಏನಾದ್ರು ಬೇರೆ ಕಡೆ ಕೆಲಸ ಐತೆ ಅಂದ್ರೆ ನನ್ನ ಫ್ರೆಂಡ್ ಯಾವತ್ತಿನ ಕೆಲಸ ಮುಗಿಸಿ ಹೋಗು ಅಂತ ಹೇಳಿಲ್ಲ. ಸರಿ ನೀನು ಕಳಿಸ್ಬಿಡ್ತಾನ ನನ್ನ, ನೀನು ಹೋಗು, ನಾನು ಇಲ್ವಾ ನಾನು ಕೆಲಸ ಮಾಡ್ಕೋತೀನಿ ಅಂತ. ಬಟ್ ಅವನು ಎಲ್ಲಾರ ಹೋಗ್ತಾನ, ನಂದು ಅದು ಒಂದು ಜವಾಬ್ದಾರಿ. ಈಗ ನನಗೆ ಅವ್ನು ಕಳಿಸಿದಾನೆ, ನಾನು ಈಕ್ವಲ್ ಆಗಿ ತಗೋಬೇಕು. ನಾನು ಅವ್ನು ಎಲ್ಲಾರ ಹೋದ್ರೆ ಕೆಲಸಗಳೆಲ್ಲ ನಾನು ಮಾಡ್ಕೋತೀನಿ. ಆಮೇಲೆ ವೀಕ್ ನಮ್ಮ ಮದುವೆ ಇನ್ನೊಂದೇನಪ್ಪ, ನಾನು ಸುಮ್ಮನೆ ರಜಾ ಮಾಡೋಕ್ಕೆ ಇಷ್ಟಪಡಲ್ಲ. ಅದೊಂದು ಇಂಪಾರ್ಟೆಂಟ್ ಇದ್ರೆ ಮಾತ್ರ ರಜಾ ಮಾಡ್ತೀವಿ ಅಷ್ಟೇ. ಈಗ ನನಗೆ ಇಂಪಾರ್ಟೆಂಟ್ ಇದ್ದಾಗ ಅವ್ನು ಅಂಗಡಿ ನೋಡ್ಕೋತಾನೆ, ಒಬ್ಬನೇ ಮೇಂಟೈನ್ ಮಾಡ್ತಾನೆ ಮೇಡಮ್ ಎಲ್ಲ. ಈಗ ಅವನಿಗೆ ಏನಾದ್ರು ಇಂಪಾರ್ಟೆಂಟ್ ಇದ್ದಾಗ ಅಂಗಡಿ ನಾನು ಒಬ್ಬನೇ ಮೇಂಟೈನ್ ಬಸ್ ಶೇರ್ಸ್ ಅಲ್ಲಿ ಬಂದ್ಬಿಟ್ರೆ, ನೀನು ಇವತ್ತು ಕೆಲಸ ಮಾಡಿಲ್ಲ, ನೀನು ಇವತ್ತರಲ್ಲಿ ಶೇರ್ ಕೊಡಲ್ಲ, ಅದೇನೂ ಇಲ್ಲ ಮೇಡಮ್. ಈಗ ನಾನು ಇಲ್ದಾಗ ನೀನು ಮಾಡಿದ, ನೀನು ಇಲ್ದಾಗ ನಾನು. ಈಗ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಾನು ಬೇಗ ಎದ್ದೊಳೋದೇ ಇಲ್ಲ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ನಾನು ಎದ್ದೊಳಕ್ಕಿಂತ ಮುಂಚೆ ಬಂದು ಎಲ್ಲ ಕೆಲಸ ಮಾಡಿರ್ತಾನೆ ಅವನು. ಈರುಳ್ಳಿ ಹಚ್ಚೋದಿರಲಿ, ಎಬ್ರುಸೋದು, ನಾನು ಬೈತೀನಿ. ಆಮೇಲೆ ನನಗೆ ಎಬ್ರುಸು, ನನ್ನ ಹೆಸರಿಕೆ ಆಗಲಿಲ್ಲ ಅಂದರೂ ಎಬ್ರುಸು, ನಾನು ಕೆಲಸ ಮಾಡಬೇಕಲ್ವ. ಇಲ್ಲ ನನಗೆ ನೀನು ನಿದ್ದೆ ಮಾಡೋಕ್ಕೆ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ಕಣೋ, ನೀನು ಮಲ್ಕೊಂಡು ಆರಾಮಾಗಿ ಬಾ ಅಂತ. ನಮ್ಮ ಬರೋಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗಿ ಡೈಲಿ ಮಾರ್ಕೆಟ್ ಹೋಗ್ಬೇಕು ಟೊಮಾಟೊ ತರೋಕ್ಕೆಲ್ಲ. ಅವನೇ ಹೋಗ್ತಾನೆ, ಅವನೇ ಬರ್ತಾನೆ, ಎಲ್ಲ ಕೆಲಸ ಅವನೇ ಮಾಡ್ತಾನೆ. ಇಲ್ಲಿವರೆಗೂ ಒಂದು ಮಾತು ಹೇಳಿಲ್ಲ ನಾನು ಒಬ್ಬನೇ ಕೆಲಸ ಮಾಡಬೇಕಾ, ನೀನು ಮಾಡು ಹಂಗೆ ಹೆಂಗೆ. ಇವತ್ತು ಅಷ್ಟೇ ಮೇಡಮ್, ನಾನು ಎದ್ದು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟವನೆ. ನಾನು ಏನು ಮಾಡೇ ಇಲ್ಲ ಇವತ್ತು ಕೆಲಸ. ಆಮೇಲೆ ಅಂಗಡಿ ಹತ್ರ ಏನಾರ ನನ್ನ ಕೈಲಿ ಆಗ್ತಿಲ್ಲ ಕಣ, ಸರಿ ಹೋಗಿ ನಾನು ನೋಡ್ಕೋತೀನಿ ಅನ್ನೋದೇ ಇರಲಿ. ಯಾಕಂದ್ರೆ ಒಂದೊಂದ್ಸಲ ಹುಷಾರ್ ತಪ್ತೀರ, ಒಂದೊಂದ್ಸಲ ಫ್ಯಾಮಿಲಿ ಇರುತ್ತೆ, ಕೆಲ್ಸಗಳಿರುತ್ತೆ, ಏನಾದ್ರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಮಾಡ್ತು ಅಂತಂದ್ರೆ ಜಗಳ ಅಂತ ನಾವು ಆಡಕ್ಕೆ ಹೋಗಲ್ಲ. ನಾವು ಇದು ಬಿಸ್ನೆಸ್ ವಿಷಯದಲ್ಲಿ ಜಗಳ ಆಡಲ್ಲ, ಬೇರೆ ವಿಷಯದಲ್ಲಿ ಪರ್ಸನಲ್ ಮ್ಯಾಟ್ರ್ಗಳಿಗೆ ಜಗಳ ಆಡ್ಕೋತೀವಿ. ಜಗಳ ಆಡಿದ್ರೆ ಒಂದು 5 ನಿಮಿಷ ಅಷ್ಟೇ ಮೇಡಮ್. ಮಾತಾಡಲ್ಲ ಅಂದರೆ ಒಂಥರ ಬ್ಯಾಡ್ ಫೀಲ್ ಆಗ್ತಾರೆ. ಮನೇಲೇ ಬೈದ್ಬಿಡ್ತಾರೆ, ಏನು ನೀವು ಜೊತೆಯಲ್ಲೇ ಮುನಿಸ್ಕೊಂತೀರಲ್ಲ ಹಂಗೆ. ಬಟ್ ನಾವು ನಮ್ಮ ಜಗಳನ ಮನೆಯವ್ರಿಗೂ ತಗೊಂಡೋಗಲ್ಲ, ಇಲ್ಲೇ ಮುಗಿಸ್ಕೊಂಡ್ಬಿಡ್ತೀವಿ. ಮನೇಲಿ ಜಗಳ ಆಡಿದ್ರೆ ಬೆಳಗ್ಗೆ ಎದ್ದೊಳಷ್ಟೊತ್ತಿಗೆ ನಾವೇ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತೀವಿ. ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಅವ್ರು ಯಾರನ್ನು ಮೀಟ್ ಮಾಡಲ್ವಾ ಇವಾಗ? ನೀವಿಬ್ರೇ ಅಷ್ಟೇನಾ, ಇಲ್ಲ ಅವರು ಬರ್ತಾರೆ ಮೇಡಮ್? ನಿನ್ನೆ ಕೂಡ ಬಂದೊಬ್ರು ರಾಖಿ ಕಟ್ಟೋದು ನಮ್ಮ ಸಿಸ್ಟರ್ ಅಡ್ವಾನ್ಸ್ ಹೋಗ್ತಾರೆ ಮೇಡಮ್. ನಮ್ದೊಂದು ಗ್ರೂಪ್ ಇದೆ, ತುಂಬಾ ಚೆನ್ನಾಗಿದೆ ಆ ಗ್ರೂಪ್. ನಮ್ಮ ಹಳೇ ಫ್ರೆಂಡ್ಶಿಪ್ ಒಂದು 13 years ಇಂದ ಈಗ ಪ್ರೈಮರಿ ಸ್ಕೂಲಿಂದ. ಅವನ ಫ್ರೆಂಡ್ಸ್ ಕೆಲವು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಫ್ರೆಂಡ್ಸ್ಗೂ ಇದ್ದಾರೆ ಕೆಲವು ತುಂಬಾ ಮೇಡಮ್ ಹೆಲ್ಪ್, ಅವ್ರಿಗೆ ಸಹಾಯ ಮಾಡಕ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಧೈರ್ಯ ಕೊಡ್ತಾರೆ. ನೀನು ಮಾಡ್ತೀಯಾ ಮಾಡು ಅಂತ. ದುಡ್ಡು ಕೊಟ್ರೇನೆ ಅದೊಂದು ಇದು ಅಂತ ಅಲ್ಲ, ಒಂದು ಧೈರ್ಯ ಕೊಡ್ತಾರಲ್ಲ, ಅದು ಕೂಡ ಒಂಥರ ನಮಗೆ ತುಂಬಾ ಇದಾರೆ ಮೇಡಮ್. ಫ್ರೆಂಡ್ಸ್ ಇದ್ದಾರೆ, ಸಣ್ಣ ಹೆಲ್ಪ್ ದೊಡ್ಡ ಹೆಲ್ಪ್ ಆ ಟೈಮ್ಗೆ ಆ ಕ್ಷಣಕ್ಕೆ ನಮ್ಗೆ ಯಾರು ಸಹಾಯ ಮಾಡಿದ್ದು ಮುಂದೆ ಯಾವತ್ತಾರು ಒಂದಿನ ನಮ್ಗೆ ಹಾಗೆ ಆಗುತ್ತೆ, ಅನುಕೂಲ ಹಾಗೆ ಆಗುತ್ತೆ. ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ, ಅವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಡಿಗ್ರಿ ಫ್ರೆಂಡ್ಸೇ ಆಗಿರಲಿ, ಪ್ರೈಮರಿ ಸ್ಕೂಲ್ ಫ್ರೆಂಡ್ಸೇ ಆಗಿರಲಿ, ಹೈಸ್ಕೂಲ್ ಪ್ರತಿಯೊಬ್ಬರು ಬರ್ತಾರೆ, ಫೋನ್ ಮಾಡ್ತಾರೆ, ವಿಚಾರಿಸ್ತಾ ಇರ್ತಾರೆ. ಬಿಸ್ನೆಸ್ ನಡುತ್ತಿದೆಯಾ, ಪರವಾಗಿಲ್ವಾ, ಯಾವ ರೀತಿ ಏನಾದ್ರು ಲಾಸ್ ಅಥವಾ ನೀವು ಅಂದ್ಕೊಂಡಷ್ಟು ಪ್ರಾಫಿಟ್ ಸಿಗ್ತದೆ, ಪ್ರತಿಯೊಂದು ವಿಚಾರಿಸ್ತಾರೆ ಮೇಡಮ್ ಫ್ರೆಂಡ್ಸ್. ಇವಾಗ ನೀವು ಕಂಪ್ಲೀಟ್ ಅದು ಸ್ಪೋರ್ಟ್ಸ್ ಆಗಿರ್ಬೋದು ಅದೆಲ್ಲ ಬಿಟ್ಟು ಬರೀ ಕಂಪ್ಲೀಟ್ ಇವಾಗ ನೀವು ಬಿಸ್ನೆಸ್ ಇದು ಅಂದ್ರಲ್ಲೇ ಇದಾಗ್ಬಿಟ್ಟಿದೆ. ನಮ್ದು ಆಸೆ ಏನಪ್ಪಾ ಅಂದ್ರೆ ಇದೇ ರೀತಿ ಏನಪ್ಪ, ನಮಗೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಒಂದು ವೇದಿಕೆ ಬೇಕು ನಮಗೆ. ನಮ್ಮ ಲೈಫ್ ಸ್ಟೈಲ್ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದು ಮಾಡ್ಕೊಂಡು ಒಂದು ದೊಡ್ಡ ವೇದಿಕೆ ಬೇಕು. ಅಲ್ಲಿವರೆಗೂ ನಾವು ಇದನ್ನು ಬಿಡಬಾರ್ದು, ಮುಂದೆ ಕಂಟಿನ್ಯೂ ಮಾಡಬೇಕು, 4 ಜನಕ್ಕೆ ಗೊತ್ತಾಗಬೇಕು. ಫ್ಯೂಚರ್ ಇದನ್ನ ನೀವು ಮತ್ತೆ ದೊಡ್ಡದಾಗಿ ಹೋಟೆಲ್ ಆ ಥರ ಏನಾದ್ರು ಒಂದು ವೇದಿಕೆ ಬೇಕು ನಮಗೆ. ನಮ್ದೆಲ್ಲ ಲೈಫ್ ಸ್ಟೈಲ್ ಆಗಿರಲಿ, ನಮ್ದು ಇದು ಮಾಡ್ಕೊಳ್ಳೋದಕ್ಕೋಸ್ಕರ
ಒಂದು ವೇದಿಕೆ ಸಿಗೋವರೆಗೂ ಏನಾರು ಒಂದು ಮಾಡ್ತಾ ಇರಬೇಕು, ಬಿಡಬಾರ್ದು ಅನ್ನೋದು ನನ್ನ ಹೌದು. ಹಿಂಗೆ BCom ಬಿರಿಯಾನಿ ಈ ಥರ ಎಷ್ಟೋ ಜನ ಎಜುಕೇಶನ್ ಮಾಡಿ ಕೆಲಸ ಹುಡುಕಿ ಸಾಕಾಗಿ ಸಿಗ್ತಾ ಇಲ್ಲ ಅಂತ ಮನೇಲಿ ಅಯ್ಯೋ ನಂಗೆ ಕೆಲಸ ಸಿಕ್ಕಿಲ್ಲ. ಪಾಪ ಎಷ್ಟೋ ಜನಕ್ಕೆ ಧೈರ್ಯ ಬೇಕು, ಯಾಕಂತಂದ್ರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಮಾಡೋಕ್ಕೆ ಆಗ್ದೇನೂ ಇರ್ಬೋದು. ಪಾಪ ದುಡ್ಡಿನ ಅವಶ್ಯಕತೆ, ಈಗ ನಿಮ್ಗೇನೋ ಒಂದು ಒಳ್ಳೆ ಸ್ನೇಹಿತ ಸಿಕ್ಕಿದ್ದಾನೆ, ಕೆಲವ್ರಿಗೆ ಆ ಸಪೋರ್ಟ್ ಇಲ್ಲದೆ ಇರ್ಬೋದು. ಅಂಥವ್ರು ಎಷ್ಟೋ ಜನ ಇರ್ತಾರೆ, ನಿಮ್ಮನ್ನ ನೋಡಿ ಅವರು 4 ಜನ ಸ್ಫೂರ್ತಿ ಆಗಬೇಕು. ಅಂಥವ್ರಿಗೆ ನೀವು ಕೊನೆಯದಾಗಿ ಏನು ಹೇಳ್ತೀರಾ? ಈ ಥರ ಏನೋ ಎಜುಕೇಷನ್ನೇ ನಂಬ್ಕೊಂಡಿರೋರಿಗೆ ಏನಾದ್ರು ಒಂದು ಮೆಸೇಜ್ ಕೊಡೋದಾದ್ರೆ ನೀವೇನು ಮೆಸೇಜ್ ಕೊಡ್ತೀರಾ? ನಾನು ಗಾಡಿ ಮೇಲೆ ಆಗ್ಬಿಟ್ಟಿದ್ದೀನಿ. ಎಜುಕೇಷನ್ ಇಸ್ ನಾಟ್ ಲೈಫ್, ಬಟ್ ಎಜುಕೇಷನ್ ಇಸ್ ವೇ ಆಫ್ ಸಕ್ಸಸ್ ಯುವರ್ ಲೈಫ್. ಶಿಕ್ಷಣ ಯಾವತ್ತೂ ಜೀವನ ಆಗಲ್ಲ. ಈಗ ನಾವು ಶಿಕ್ಷಣ ಮಾಡಿದ್ದೀವಿ ಅಂತ ಮನೇಲಿ ಕುತ್ಕೊಂಡ್ಬಿಟ್ರೆ ಮನೇಲೇ ಕುಂತಿರ್ತೀವಿ. ಅದ್ರ ಜೊತೆಗೆ ಏನಾದ್ರು ನಮಗೆ ಕೆಲಸ ಬರಲ್ವಾ, ಕಲ್ತಿಲ್ವಾ, ಬೇರೆ ಇನ್ನೊಂದು ಕೆಲಸ ಕಲಿಯೋಣ. ನೀವು ಕೆಲಸ ಸಿಕ್ಕಿದ ತಕ್ಷಣ ನಾವು ಇಷ್ಟೇ ಮಾಡಬೇಕು, ಅಷ್ಟೇ ಪ್ರಾಫಿಟ್ ಬರಬೇಕಂತ ಅದನ್ನ ಬಿಡಬೇಕು. ಏನಪ್ಪ ಅಂದರೆ ನಾವು BCom ಸ್ಟೂಡೆಂಟ್ಸಿಗೆ ಒಂದು ಗೊತ್ತಿರಬೇಕು, ಲಾಸ್ ಆ್ಯಂಡ್ ಪ್ರಾಫಿಟ್ ಈಕ್ವಲ್ ಆಗಿ ಅಕ್ಸೆಪ್ಟ್ ಮಾಡ್ಬೇಕು. ನಾವು ಪ್ರಾಫಿಟ್ ಯಾವ ಥರ ಅಕ್ಸೆಪ್ಟ್ ಮಾಡ್ತೀವೋ ಲಾಸು ಅದೇ ಥರ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಮಂತ್ ವಸ್ತ್ರಕ್ಕೆ ಚೆನ್ನಾಗಿ ಆಗ್ತಾ ಇರುತ್ತೆ, 1 ಮಂತ್ ಆದಮೇಲೆ ಬಿಸ್ನೆಸ್ ಲಾಸ್ ಆದರೆ ಏನು ಇಷ್ಟೇ ಇದ್ರದ್ದು ಲಾಸ್ ಆದರೆ ಬಿಡೋಕ್ಕೆ ಹೋಗಬಾರ್ದು. ಯಾವುದೇ ಒಂದು ಕೆಲಸ ಇರಲಿ ನಿಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ, ನಂದು ಇದೊಂದು ಆಸೆಗಳು ಇರ್ತಾರೆ. ಮೇಡಮ್ ನಮಗೇನಪ್ಪ ಅಂದರೆ ಚಿಕ್ಕ ವಯಸ್ಸಲ್ಲಿ ಓದಬೇಕಾದ್ರೆ ಡಾಕ್ಟರ್ ಆಗಬೇಕು, ಪೊಲೀಸ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅನ್ನೋದು ಆಸೆ ಇತ್ತು. ಬರ್ತಾ ಒಂದೊಂದು ಆಸೆನೇ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಜನ ಏನಂತಾರೆ ಅಂದರೆ ಓದ್ಬಿಟ್ಟಿದ್ದು ಅಂಗಡಿ ಮಾಡ್ತಿದ್ದೀರಾ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಅನ್ನೋಕೆ ಎಷ್ಟು ಜನ ಕೇಳ್ತಾರೆ. ಓದಿ ಏನಾರು ನಾವು ಅಂಥವ್ರು ಇದೊಂದು ಅರ್ಥ ಮಾಡ್ಕೊಳ್ಳಿ, ನಾವೇನು ತಪ್ಪು ಕೆಲಸ ಮಾಡ್ತಿಲ್ಲ, ತಪ್ಪು ದಾರಿಲಿ ನಡೀತಿಲ್ಲ. 4 ಜನ ಅರ್ಥ ಮಾಡ್ಕೋಬೇಕು. ನಾವು ಏನೋ ನಾವು ತಪ್ಪು ಮಾಡ್ತಿದ್ರೆ ಈ ಥರ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳ್ಬೇಡಿ. ನೀವು ಓದಿದ್ದೀರಾ, ಅಷ್ಟೊಂದು ಓದಿದ್ದೀರಾ, ಇಷ್ಟೊಂದು ಓದಿದ್ದೀರಾ ಅಂತ ಕೆಲಸ ಸಿಗುತ್ತೆ ಆರಾಮಾಗಳು. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಕೆಲವು ಜನಗಳು ಓದಿದ ತಕ್ಷಣ ಕೆಲಸ ಸಿಕ್ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಓದೋದು ಸುಲಭ, ಬಟ್ ಅದನ್ನ ಕೆಲಸ ತಗೊಳ್ಳೋದಿದೆಯಲ್ಲ ತುಂಬ ಕಷ್ಟ. ನಾಚಿಕೆ ಪಡೋವಂಥ ಕೆಲಸ ನಾವೇನು ಮಾಡ್ತಾ ಇಲ್ಲ, ನಿಯತ್ತಿಂದ ಮಾಡ್ತಾ ಇದ್ದೀವಿ, ಶ್ರಮ ಇಟ್ಟು ಮಾಡ್ತಾ ಇದ್ದೀವಿ. ಇದು ಯಾವ ಥರ ಕೈ ನೀವೇ ಹೇಳಿದ್ರಿ ನನಗೊಂದು ವೇದಿಕೆ ಬೇಕು ನಮ್ಮದು ಈ BCom ಅನ್ನೋದನ್ನ, ಯಾಕಂದ್ರೆ ನೀವೇ ಪಾಯಿಂಟ್ ಔಟ್ ಮಾಡಿದ್ದೀರಾ, ಮೇಲೆ BCom ಅಂತಲೇ ನಿಮ್ಮ ಬ್ರ್ಯಾಂಡ್ ಹಾಕೊಂಡ್ಬಿಟ್ಟಿದ್ದೀರಾ. ಸೊ ಸಪೋಸ್ ಯಾರು ಈಗ ನಿಮ್ಮ ಸುತ್ತಮುತ್ತ ನಿಟ್ಟೂರವರೇ ಆಗಿರ್ಬೋದು, ಸುತ್ತಮುತ್ತ ಇದ್ದೇ ಇರ್ತಾರೆ, ತುಮಕೂರು ಡಿಸ್ಟ್ರಿಕ್ಟ್ ಯಾರು ಹುಡುಗರು ಈ ಥರ ಬಡವ್ರು ಯಾರು ಇದ್ದೇ ಇರ್ತಾರೆ. ಅಣ್ಣ ನಾನು ಬರ್ತೀನಿ, ನಿಮ್ಮ ಹತ್ರ ಕೆಲಸ ಕಲಿತೀನಿ, ಇಲ್ಲ ನಿಮ್ಮ ಹತ್ರನೇ ಮಾಡ್ತೀನಿ, ಇಲ್ಲ ನನಗೂ ಈ ಥರ ಏನಾದರೂ ಮಾಡಿಕೊಡಿ ಅಂದರೆ ನಿಮ್ಮದೇ ಒಂದು ಟೀಮ್ ಮಾಡ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ. ಅಂಥವು ಯಾರಿಗಾರು ಹೆಲ್ಪ್ ಮಾಡೋಕ್ಕೆ ನೀವು ರೆಡಿ ಇತ್ತು ಅಂದರೆ ನೀವು ನಮ್ಮ ಚಾನಲ್ ಮುಖಾಂತರ ಹೇಳ್ಕೊಬೋದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಂದರೆ ಅದನ್ನು ಹೇಳ್ಬೋದು. ಸೊ ನಿಮ್ಗೇನು ಅನಿಸುತ್ತೆ? ಸೊ ನೀವು ರೆಡಿ ಇದ್ದೀನಿ, ನಾನು ಇನ್ನೂ ಬೆಳಿಬೇಕು, ಟೈಮ್ ಬೇಕು ಅಂತಂದರೆ ಓಕೆ, ಇಲ್ಲ ಪರವಾಗಿಲ್ಲ ಈಗಲೇ ಬಂದು ನಮ್ಮ ಜೊತೆ ಕೆಲಸ ಕಲಿತು ಅವರು ಸೊ ಈ ಥರನೇ BCom ಬಿರಿಯಾನಿ ಅನ್ನೋದನ್ನು ನೀವು ಒಂದು ಟೀಮ್ ಮಾಡ್ಕೊತೀನಿ ಅಂದರೆ ನಮ್ಮ ಕಡೆಯಿಂದ ಒಂದು ಸಣ್ಣ ವೇದಿಕೆ, ಇದೇನು ದೊಡ್ಡ ವೇದಿಕೆ ಅಂತೂ ಅಲ್ಲ, ಇಲ್ಲಿಂದ ಶುರು ಆಗಲಿ ಅಂತ ನನ್ನ ಆಸೆ. 100% ಮ್ಯಾಮ್. ನಾವು ಇವಾಗಲೇ ನಾವು ತುಂಬ ಜನ ಕರಿತಾ ಇದ್ದೀವಿ, ಬನ್ನಿ, ನಾವೇ ಬಾಯ್ಬಿಟ್ಟು ಕೇಳ್ತಾ ಇದ್ದೀವಿ, ನೀವು ಎಜುಕೇಷನ್ ಮುಗಿಸಿ ಸುಮ್ಮನೆ ಮನೇಲಿ ಇರಬೇಡ್ರಿ, ಬನ್ನಿ ನಮ್ಮ ಜೊತೆ ಜಾಯ್ನ್, ಇಲ್ಲ ಕೆಲಸ ಕಲ್ತ್ಕೊಂಡು ನೀವೇ ಓನ್ ಮಾಡ್ಕೊಳ್ಳಿ, ಬೇಕಾದ್ರೆ BCom ಅಂತಾರೆ ನೇಮ್ ಇಟ್ಕೊಳ್ಳಿ, ಅದರಿಂದ ಬರೋ ಪ್ರಾಫಿಟ್ ಏನು ನಮಗೆ ಕೊಡಬೇಡ್ರಿ. ನಿಮ್ಮ ಲೈಫ್ನ ಫ್ಯೂಚರ್ ಚೆನ್ನಾಗಿರುತ್ತೆ. ಮಾಡೋ ಕೆಲಸದ ಬಗ್ಗೆ ನಾಚಿಕೆ ಪಡಬೇಡಿ. ಕೆಲವ್ರು ಏನಂತಾರೆ ಗೊತ್ತಾ ಮೇಡಮ್, ನಮ್ಮ ಮನೇಲಿ ಓದಿಸಿದ್ದಾರೆ, ನಮ್ಮ ಮನೆ ಹಂಗಿದ್ದೀವಿ, ಈ ಕೆಲಸ ಮಾಡೋಕೆ ನಮ್ಗೆ ಮುಜುಗರ ಆಗುತ್ತೆ ಅಂತ ಕಷ್ಟಪಡ್ತಾ ಇರೋದು. ಇಲ್ಲಿ ಬೇರೆ ಕೆಲಸ ಎಲ್ಲ ಮಾಡ್ತಾ ಇರೋದು, ಕಷ್ಟಪಡ್ತಿರೋದು. ನಾವು ಗೌರ್ಮೆಂಟ್ ಡ್ಯೂಟಿ, ಮೇಡಮ್ ನಾನು ಹೇಳ್ತೀನಿ, ಗೌರ್ಮೆಂಟ್ ಡ್ಯೂಟಿ ಅವ್ರು ತೊಗೋಬೋದು, 50,000 60,000 ಸ್ಯಾಲ್ರಿ ತೊಗೋಬೋದು. ನಾವೇನು ಅವ್ರಿಗೇನು ಕಡಿಮೆ ಇಲ್ಲ ಮೇಡಮ್, ನಾವು ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ಅವ್ರು 60,000 ತಗೊಂಡು ನಾವು ಲಕ್ಷನೂ ದುಡಿತೀವಿ, ಮನ್ಸು ಮಾಡಿರಿ, ಒಂದು ತಿಂಗಳಿಗೆ ಲಕ್ಷನೂ ದುಡಿತೀವಿ, 1.5 ಲಕ್ಷನೂ ದುಡಿತೀವಿ. ನಾವು ಅವ್ರಿಗೆ ನಾವು ಕಡಿಮೆ ಇಲ್ಲ. ಅವ್ರದ್ದೇನಪ್ಪ ಅಂದರೆ ಮುಂದೆ ಫ್ಯೂಚರ್ ಪೆನ್ಷನ್ ಅಂತ ಬರುತ್ತೆ ಅಷ್ಟೇ. ನಾವು ಎಷ್ಟು ಗಟ್ಟಿ ಇರೋದಕ್ಕೆ ನಾವು ದುಡಿತೀವಿ, ಅದೇ ಒಂದು ಸೇವಿಂಗ್ಸ್ ಮಾಡ್ಕೊಂಡು ಏನಾರ ಒಂದಿದ್ರೆ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ನೀವು ಹೇಳಿದ್ರೆ ಟೀಮ್, ಹೌದು ನಾವು ರೆಡಿ ಇದ್ದೀವಿ, ಟೀಮ್ ಮಾಡೋಕ್ಕೂ ರೆಡಿ ಇದ್ದೀವಿ. ಯಾರು ಈಗ ಎಜುಕೇಷನ್ ಮಾಡಿ ಸುಮ್ಮನೆ ಮನೇಲಿ ಇರೋರೇ ಆಗಿರಲಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರೋರು, ನಾವು ಕಲಿತೀವಿ ಅಂತ 100% ನಾವು ಕೆಲಸ ಕಲ್ಸಕ್ಕೆ ರೆಡಿ ಇದ್ದೀವಿ ಮೇಡಮ್, ಯಾರು ಬರ್ಬೋದು. ಸೂಪರ್ ಸರ್. ಯಾರಾದರೂ ಇತ್ತಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡಿ, ನಮ್ಮ ಚಾನಲಲ್ಲಿ ನಾವು ಹಾಕ್ತೀವಿ. ಸೊ ಒಳ್ಳೆದು ನೀವು ಇಬ್ಬರು ಎಲ್ಲ ಹೇಳಿದ್ದೀರಾ, ನಿಮ್ಮ ಸ್ನೇಹದ ಬಗ್ಗೆ ಆಗಿರ್ಬೋದು, ನಿಮ್ಮ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು. ಸೊ ತುಂಬ ಖುಷಿ ಆಯಿತು ಎಲ್ಲನೂ ಕೇಳಿ. ಹೀಗೆ ಇರಿ, ಯಾರೇ 3ನೇ ವ್ಯಕ್ತಿ ಬಂದ್ರೂ ನೀವೇನು ಬದಲಾಗಬೇಡಿ, ನೀವು ಕಿವಿ ಕೊಡಬೇಡಿ ಅವ್ರಿಗೆ. ನಾನೇನು ಅಷ್ಟು ಹೇಳೋಷ್ಟು ಏನಿಲ್ಲ, ನಿಮಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇನ್ನು ಹೀಗೆ ನಿಮ್ಮ BCom ಬಿರಿಯಾನಿ ನಿಮ್ಮದೇ ಒಂದು ಟೀಮ್ ದೊಡ್ಡದಾಗಿ ಬೆಳೀಲಿ. ಇವತ್ತು ನೀವು ಇಬ್ಬರು ಇದ್ದೀರಾ, ಯಾರು ನೀವು ಕಳ್ಕೊಂಡಿದ್ದೀರಾ ಅವರೆಲ್ಲ ವಾಪಸ್ ನಿಮ್ಮ ಫ್ರೆಂಡ್ಸು ಮತ್ತೆ ನಿಮ್ಮ ಜೊತೆ ಸೇರಿ ಇದೇ ಥರ ಇನ್ನೂ ದೊಡ್ಡದಾಗಿ ಬೆಳೀರಿ ಅಂತ ನಾನು ಆಶೀರ್ವದಿಸ್ತೀನಿ. ಕೊನೆಯದಾಗಿ ನೀವೇನಾದ್ರು ಹೇಳೋದಾದರೆ ಒಂದೆರಡು ಮಾತು ಹೇಳಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಇಬ್ಬರಿಗೂ. ನೀವು ತುಂಬ ಧನ್ಯವಾದಗಳು ಅಕ್ಕ, ಯಾಕಂದರೆ ನೀವು ಅಷ್ಟು ದೂರದಿಂದ ಬಂದು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನಂದರೆ ಎಷ್ಟೋ ಜನಕ್ಕೆ ಬೆಂಗಳೂರು ಸೈಡ್ ಗೊತ್ತಿರಲ್ಲ, ನಿಮ್ಮ ವಿಡಿಯೋ ನೋಡಿ
ನೋಡಿ ಬಂದಿರೋದು, ಮತ್ತು ಎಷ್ಟೋ ಜನ ಈಗಲೂ ಇನ್ಸ್ಟಾಗ್ರಾಮ್ ನೋಡಿ ಬರ್ತಾರೆ. ಎಷ್ಟೋ ಜನ ಹೇಳ್ತಾರೆ ನಮಗೆ ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡೇ ಬರೋದು, ಆಮೇಲೆ ಚೆನ್ನಾಗಿ ಸ್ಪಂದಿಸ್ತೀರಾ ಅಂತ ಎಲ್ಲ ಹೇಳ್ತಾರೆ. ನಿಮಗೂ ನಮ್ಮ ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳ್ತೀವಿ. ನಿಮ್ಮ ಚಾನಲ್ಲು ಕೂಡ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ, ನಿಮ್ಮ ಹೈ ಲೆವೆಲ್ಗೆ ಹೋಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ನನಗೆ ಕೊನೆಯದಾಗಿ ನಿಮ್ಮದು ಕಂಪ್ಲೀಟ್ ಅಡ್ರೆಸ್ ಹೇಳ್ಬಿಡಿ, ಇದು ನಿಮ್ಮದು ಎಲ್ಲಿ ಬರುತ್ತೆ ಏನು ಹೇಳಿದ್ದಾರೆ, ಇನ್ನೊಂದ್ಸಲ ನೀವು ಕರೆಕ್ಟಾಗಿ ಹಾಂ, ಹೇಳ್ಬಿಡಿ. ಓಕೆ. ಈಗ ಅಟ್ ಪ್ರೆಸೆಂಟ್ ನಾವು ಎಲ್ಲ ಆಗ್ತಾ ಇದ್ದೀವಿ ನಿಟ್ಟೂರು, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ನಾವು ಹೈವೇಲಿ ಆಗ್ತಾ ಇದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಪ್ಲೇಸ್ ಚೇಂಜ್ ಮಾಡ್ತೀವಿ, ಅವಾಗ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತೀವಿ, ಮತ್ತು ನಿಮಗೂ ಆ ಇನ್ಫಾರ್ಮೇಷನ್ ಕೊಡ್ತೀವಿ. ನೀವೇ ಅದೇ ರೀತಿ ಒಂದು ಸ್ವಲ್ಪ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಇನ್ನೊಂದು ಕೆಲಸ ಯಾವ್ದನ್ನಾಗಲಿ ಗೌರವಿಸೋದನ್ನ ಕೆಲಸ ಯಾವ್ದಾರ ಇಲ್ಲಿ ಗೌರವಿಸಿ, ನಾವು ಚಿಕ್ಕ ಕೆಲಸ ದೊಡ್ಡ ಕೆಲಸ ಅನ್ನೋದು ಬರಲ್ಲ. ನಾವು ಯಾವ ರೀತಿ ಅದರಿಂದ ಬೆಳಿತೀವಿ ಮತ್ತು ಯಾವ ರೀತಿ ಅದರಿಂದ ನಾವು ಪ್ರಾಫಿಟ್ ಸಿಗ್ತಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾವುದೇ ಇರಲಿ, ಚಿಕ್ಕ ಪುಟ್ಟ ಕೆಲಸ ಇರಲಿ, ನಿಮ್ಮ ಕೆಲಸಕ್ಕೆ ನೀವು ಗೌರವ ಕೊಡಿ ಫಸ್ಟು.